Hi, hello everyone. Namaskara eldrigu. ಹೇಗಿದ್ದೀರಾ ಎಲ್ರು? I hope you all doing good. And I hope that you have gone through the previous lectures of this chapter Animal Kingdom. ಸೊ ನಾವು ಅನಿಮಲ್ ಕಿಂಗ್ಡಮ್ ಚಾಪ್ಟರ್ ಅಲ್ಲಿ ಈ ಹಿಂದೆ ಪ್ರೀವಿಯಸ್ ಲೆಕ್ಚರ್ಗಳಲ್ಲಿ ಇನ್ವರ್ಟಿಬ್ರೇಟ್ಸ್ ಗಳ ಬಗ್ಗೆ ತಿಳ್ಕೊಳ್ತಾ ಇದ್ದು, ಅಂದ್ರೆ ನಾನ್ ಕಾರ್ಡೇಟ್ಸ್ ಗಳ ಬಗ್ಗೆ ತಿಳ್ಕೊಳ್ತಾ ಇದ್ದು. ಸೊ ಟಿಲ್ ದ ಎಂಡ್ ಆಫ್ ಹೆಮಿಕಾರ್ಡೇಟಾ. ಅಂಡ್ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಪ್ರೋಟೋಕಾರ್ಡೇಟ್ಸ್ ಅಂಡ್ ಯೂಕಾರ್ಡೇಟ್ಸ್. ಸೊ ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಗಳ ಬಗ್ಗೆ ತಿಳ್ಕೊಬೇಕು ಅಂಡ್ ಜಸ್ಟ್ ಟು ಫೋಕಸ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್ ನೀಟ್ ಅಂಡ್ KCET. ಸೊ ನಾವು ಆ ಲೆವೆಲ್ಗೆ ತಿಳ್ಕೊಳ್ತಾ ಇದ್ದೀವಿ, ಹಾಗಾಗಿ ಎಲ್ಲ ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ಗಳನ್ನ ಮಾರ್ಕ್ ಮಾಡಿ ಇಟ್ಕೊಳ್ಳಿ, ಓಕೆನಾ? ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಟುಡೇಸ್ ಟಾಪಿಕ್ ಆರ್ ಯಾವ್ಯಾವ್ದನ್ನ ಇವತ್ತು ತಿಳ್ಕೊಳ್ತಾ ಇದ್ದೀವಿ. ಅಂಡ್ ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಫೈಲಮ್ ಕಾರ್ಡೇಟಾ. ಸೊ ಫೈಲಮ್ ಕಾರ್ಡೇಟಾ ಬಗ್ಗೆ ತಿಳ್ಕೊಬೇಕು. ಸೊ ಪ್ರೀವಿಯಸ್ಲಿ ಆಸ್ ಐ ಸೆಡ್, ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಫೈಲಮ್ ಮೊಲಸ್ಕಾ, ಫೈಲಮ್ ಫೈಲಮ್ ಎಕೈನೋಡರ್ಮೇಟಾ ಅಂಡ್ ಫೈಲಮ್ ಹೆಮಿಕಾರ್ಡೇಟಾ ಬಗ್ಗೆ ತಿಳ್ಕೊಂಡಿದ್ದು. ಸೊ ಅದಾದ್ಮೇಲೆ ಮತ್ತೊಂದು ಫೈಲಮ್ ಬರುತ್ತೆ, ದಟ್ ಈಸ್ ಕಾಲ್ಡ್ ಕಾರ್ಡೇಟಾ. ಸೊ ಅದರಲ್ಲಿ ನಾವು ಸಬ್ಫೈಲಮ್ಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಮೀನ್ಸ್ ದೇ ಆರ್ ಕಾಲ್ಡ್ ಯುರೋಕಾರ್ಡೇಟಾ, ಸಬ್ಫೈಲಮ್ ಸಿಫಾಲೋಕಾರ್ಡೇಟಾ ಅಂಡ್ ದ ಕ್ಲಾಸ್ ಸೈಕ್ಲೋಸ್ಟೊಮ್ಯಾಟಾ. ಸೊ ಇವತ್ತು ಈ 4 ಕಾನ್ಸೆಪ್ಟ್ಗಳನ್ನ ತಿಳ್ಕೊಳ್ಳೋಣ. ಅಂಡ್ ಫೈನಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಫ್ಯೂ ಇಂಪಾರ್ಟೆಂಟ್ ಕ್ವಶನ್ಸ್ ದೇ ಆರ್ ಫಾಸ್ಟ್ ಇನ್ ದ ಪ್ರೀವಿಯಸ್ ಇಯರ್. ಸೊ ಯಾವ ತರ ಕೇಳಿದ್ರು ಅಂತಲೂ ಕೂಡ ನಮಗೆ ಗೊತ್ತಾಗುತ್ತೆ. ಓಕೆ, ಸೊ ದ ವೆರಿ ಫಸ್ಟ್ ಟಾಪಿಕ್ ಇಸ್ ಇಯರ್. ವಾಟ್ ಈಸ್ ದಟ್? ಫೈಲಮ್ ಕಾರ್ಡೇಟಾ ಏನ್ ಇಂಡಿಕೇಟ್ ಮಾಡುತ್ತೆ? ಸೊ ಅದಾದ್ಮೇಲೆ ನಾವು ತಿಳ್ಕೊಬೇಕು ಕ್ಲಾಸಿಫಿಕೇಶನ್. ನಾವು ಯಾವ ಬೇಸಿಸ್ ಮೇಲೆ ಅದನ್ನ ಕ್ಲಾಸಿಫೈ ಮಾಡ್ತೀವಿ. ಸೊ ಹೌ ವಿ ಆರ್ ಕ್ಲಾಸಿಫೈಯಿಂಗ್ ದ ಕಾರ್ಡೇಟಾ ಇನ್ ಟು ದ ಪ್ರೋಟೋಕಾರ್ಡೇಟಾ ಅಂಡ್ ಯೂಕಾರ್ಡೇಟಾ. ಪ್ರೋಟೋಕಾರ್ಡೇಟಾ ಅಂದ್ರೇನು, ಯೂಕಾರ್ಡೇಟಾ ಅಂದ್ರೇನು, ಎಕ್ಸಾಂಪಲ್ಸ್ಗಳು, ಸೊ ಅದರಲ್ಲಿ ಬರೋ ಸಬ್ ಕ್ಲಾಸಸ್ಗಳು, ಸಬ್ ಫೈಲಮ್ಗಳು, ಅದರಲ್ಲಿ ಬರುತ್ತೆ ಸೂಪರ್ ಕ್ಲಾಸಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ದ ವೆರಿ ಫಸ್ಟ್ ಟಾಪಿಕ್ ಇಸ್ ದ ಕಾರ್ಡೇಟಾ. ಆಸ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್, ಕಾರ್ಡೇಟಾ. ಸೊ ದ ಆಲ್ ಆರ್ಗ್ಯಾನಿಸಮ್ಸ್ which are having the notochord, the solid supporting structure on the dorsal side of their body is called notochord anta heltivi. All the organisms which are having the solid supporting structure on the dorsal side of the body, they are called chordata. I am writing here organisms which are possessing the notochord. Okay, organisms, okay, possess notochord ಅಂತ ಹೇಳ್ಬೋದು. So and that notochord may present in larval stage, may present in tail region, may present and exist throughout their life. ಅದರ ಲೈಫ್ ಪೂರ್ತಿ ಕೂಡ ಇರಬಹುದು. ಕೆಲವು ಸಲ that may extend from head to tail. Sometime it is may be replaced by the vertebral column. Based on all these nature characteristics, again we are going to classify the chordata into different subphyla. ಯಾವ ಬೇಸಿಸ್ ಮೇಲೆ? ನೇಚರ್ ಆಫ್ ದ ನೋಟೋಕಾರ್ಡ್ ಮೇಲೆ. ಓಕೆನಾ? ಸೊ ಆದ್ರೆ ಎಲ್ಲ ಆರ್ಗ್ಯಾನಿಸಮ್ಸ್ ಗಳು ನೋಟೋಕಾರ್ಡ್ ಇರುತ್ತೆ, ಆದ್ರೆ ಲೈಫ್ ಲಾಂಗ್ ಅದು ಪರ್ಸಿಸ್ಟ್ ಆಗಿರುತ್ತಾ, ಉಳ್ಕೊಂಡಿರುತ್ತಾ, ಇಲ್ಲ ಅಂತ ಹೇಳಿದ್ರೆ ಅದು ಲಾರ್ವಲ್ ಸ್ಟೇಜ್ಗೆ ಮಾತ್ರ ರಿಸ್ಟ್ರಿಕ್ಟ್ ಆಗಿರುತ್ತಾ. ಸೊ ಅದರ್ವೈಸ್ ವೆದರ್ ಇಟ್ ಇಸ್ ಪ್ರೆಸೆಂಟ್ ಇನ್ ಪರ್ಟಿಕ್ಯುಲರ್ ರೀಜನ್ಸ್ ಆಫ್ ದ ಬಾಡಿ, ಅಂದ್ರೆ ಅದು ಟೈಲ್ ರೀಜನ್ ಅಲ್ಲಿ ಇರುತ್ತಾ, ಹೆಡ್ ರೀಜನ್ ಅಲ್ಲಿ ಇರುತ್ತಾ, ಅಥವಾ ಥ್ರೂಔಟ್ ದ ಬಾಡಿ ಇರುತ್ತಾ, ಅದನ್ನ ತಿಳ್ಕೊಬೇಕು. ಓಕೆನಾ? ಅಂಡ್ ಅಬ್ಸರ್ವ್ ಹಿಯರ್, ದಿಸ್ ಇಸ್ ದ ಡಯಾಗ್ರಾಮ್ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಹೌದಲ್ವಾ? ಇದೇ ಡಯಾಗ್ರಾಮ್ ನ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ. ಅಂಡ್ ಐ ಆಮ್ ಜಸ್ಟ್ ಟ್ರೈಂಗ್ ಟು ಎಕ್ಸ್ಪ್ಲೈನ್ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾರ್ಡೇಟಾ. ಸೊ ವಿತ್ ದ ಹೆಲ್ಪ್ ಆಫ್ ದಿಸ್ ಡಯಾಗ್ರಾಮ್ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವುದು ಅಂತ ಹೇಳ್ಬಿಟ್ಟು. And as I said, there is a presence of a solid supporting structure on the dorsal side of the body is called notochord. You can observe here, there is a almost yellow, right? Almost yellow structure you can observe here in this diagram. So that is called notochord. What is that? Notochord. I will explain the function of the notochord. And you can observe here is a one more almost reddish purple in color. This structure is called nerve cord. Nerve cord. Okay, tubular nerve cord you can say. ಸೊ ಯಾವ ತರ ನರ್ವಸ್ ಸಿಸ್ಟಮ್ ಇರುತ್ತೆ ಕಾರ್ಡೇಟ್ಸ್ ಗಳಲ್ಲಿ, ಸೊ ಅದನ್ನ ಡಿಫರೆನ್ಸ್ ಮಾಡುವಾಗ ನಾನು ಹೇಳ್ತೀನಿ. ಬಟ್ ಇವಾಗ ನೆನ್ಪಿಡ್ಬೇಕಾಗಿರೋದು ನಿಮ್ಗೆ, ದೇರ್ ಇಸ್ ಎ ಪ್ರೆಸೆನ್ಸ್ ಆಫ್ ಎ ಟ್ಯೂಬುಲರ್ ಹಾಲೋ ನರ್ವ್ ಕಾರ್ಡ್ ಇನ್ ದ ಡಾರ್ಸಲ್ ಸೈಡ್ ಆಫ್ ದ ಬಾಡಿ. ಅಂಡ್ ಆಲ್ಸೋ ನೋಟೋಕಾರ್ಡ್ ಇಸ್ ಆಲ್ಸೋ ಪ್ರೆಸೆಂಟ್ ಇನ್ ದ ಡಾರ್ಸಲ್ ಸೈಡ್. ಎರಡೂ ಕೂಡ ಡಾರ್ಸಲ್ ಆಗಿರುತ್ತೆ. ಬಟ್ ಇನ್ ದ ಕೇಸ್ ಆಫ್ ನಾನ್ ಕಾರ್ಡೇಟ್ಸ್, ಸೊ ಅಲ್ಲೇನಾಗಿರುತ್ತೆ, ನೋಟೋಕಾರ್ಡ್ ಇಸ್ ಆಬ್ಸೆಂಟ್ ಅಂಡ್ ದ ನರ್ವ್ ಕಾರ್ಡ್ ಇಸ್ ಡಬಲ್ ಪೇರ್ಡ್ ಆಗಿರುತ್ತೆ, ಸಾಲಿಡ್ ಆಗಿರುತ್ತೆ, ವೆಂಟ್ರಲ್ ಆಗಿರುತ್ತೆ. ಬಟ್ ಇಲ್ಲಿ ಏನಾಗಿದೆ, ಇದು ಡಾರ್ಸಲ್ ಆಗಿದೆ, ಸಿಂಗಲ್ ಆಗಿದೆ, ಹಾಲೋ ಆಗಿದೆ. ನೆಕ್ಸ್ಟ್ ಯು ಕ್ಯಾನ್ ಅಬ್ಸರ್ವ್ ದೇರ್ ಇಸ್ ಎ ಪ್ರೆಸೆನ್ಸ್ ಆಫ್ post anal tail. I'm just writing here post anal
tail. So that is one of the main characteristic feature of the chordata. ಕಾರ್ಡೇಟಾಗಳಲ್ಲಿ ಇವು 3 ಕ್ಯಾರೆಕ್ಟರ್ಗಳನ್ನ ಬರೀತೀವಿ. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಪ್ರೆಸೆನ್ಸ್ ಆಫ್ ಫೆರೆಂಜಿಯಲ್ ಗಿಲ್ ಸ್ಲಿಟ್ಸ್. ಯು ಕ್ಯಾನ್ ಸೇ ಫೆರೆಂಜಿಯಲ್ ಗಿಲ್ ಸ್ಲಿಟ್ಸ್ ಅಂತ ಹೇಳ್ತೀವಿ. ಸೊ ಈಗ ನಮ್ಮಲ್ಲಿ ಫೆರೆಂಜಿಯಲ್ ಗಿಲ್ ಸ್ಲಿಟ್ಸ್ ಇದೆಯಾ ಹಾಗಿದ್ರೆ we are also possessing the notochord, but it is replaced by the vertebral column. ಓಕೆ, ಅದಕ್ಕೋಸ್ಕರ ನಾವು ವರ್ಟಿಬ್ರೇಟ್ಸ್ ಅಂತ ಹೇಳ್ತೀವಿ. ಆದ್ರೆ ಈ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಇದ್ರೆ ಮಾತ್ರ ನಾವು ಅದನ್ನ ಕಾರ್ಡೇಟಾ ಅಂತ ಹೇಳ್ತೀವಿ. ಬಟ್ ಇನ್ ಹ್ಯೂಮನ್ಸ್, ಎಸ್ಪೆಷಲಿ ಅಡಲ್ಟ್ ಹ್ಯೂಮನ್ಸ್ ಅಲ್ಲಿ ಫೆರೆಂಜಿಯಲ್ ಗಿಲ್ ಸ್ಲಿಟ್ಸ್ ಇರುತ್ತಾ? ಸೊ ಅದಕ್ಕೆ ನಾವು ಅದನ್ನ ಸ್ಪೆಷಲ್ ಆಗಿ ಏನಂತ ಹೇಳ್ತೀವಿ, ಅಟ್ ಲೀಸ್ಟ್ ಇನ್ ದ ಎಂಬ್ರಿಯಾನಿಕ್ ಸ್ಟೇಜ್ ಅಂತ ಹೇಳಬೇಕು. ಸೊ ಗಿಲ್ ಸ್ಲಿಟ್ಸ್ ಇರುತ್ತೆ ಅಟ್ ಲೀಸ್ಟ್ ಇನ್ ದ ಎಂಬ್ರಿಯಾನಿಕ್ ಸ್ಟೇಜ್. ನಮ್ಮಲ್ಲೂ ಕೂಡ ಎಂಬ್ರಿಯಾನಿಕ್ ಸ್ಟೇಜ್ ಅಲ್ಲಿ ಗಿಲ್ ಸ್ಲಿಟ್ಸ್ ಇರುತ್ತೆ, ಲೇಟರ್ ಅದು ಮಾಡಿಫೈ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ 4 ಕ್ಯಾರೆಕ್ಟರ್ಗಳು ನಿಮಗೆ ಗೊತ್ತಿರಬೇಕು. ಸೊ ಲೆಟ್ ಮಿ ಎಕ್ಸ್ಪ್ಲೈನ್ ಆಲ್ ದೀಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಫಸ್ಟ್ ಒನ್ ಯಾವ್ದಾಗಿದೆ? ನೋಟೋಕಾರ್ಡ್. ಎಲ್ಲಿದೆ ನೋಟೋಕಾರ್ಡ್? ಈಸ್ ಯೂಶುವಲಿ ಸಾಲಿಡ್ ಸಪೋರ್ಟಿಂಗ್ ಸ್ಟ್ರಕ್ಚರ್. ಇಟ್ಸ್ ಎ ಸಾಲಿಡ್ ಸಪೋರ್ಟಿಂಗ್ ಸ್ಟ್ರಕ್ಚರ್ ಆಗಿರುತ್ತೆ. ಸೊ ಜೊತೆಗೆ ಯಾವ ಸೈಡ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಇಟ್ಸ್ ಅ ಡಾರ್ಸಲ್ ಇನ್ ನೇಚರ್, ಡಾರ್ಸಲ್ ಸೈಡ್ ಆಫ್ ದ ಬಾಡಿ, ನಮ್ಮ ಬೆನ್ನಿನ ಹಿಂಭಾಗದಲ್ಲಿ ಕಂಡು ಬರುತ್ತೆ. ಡಾರ್ಸಲ್ ಇನ್ ದ ಸೆನ್ಸ್ ಎಬೋ ಆರ್ ಬ್ಯಾಕ್ ಅಂತ ಅರ್ಥ ಕೊಡುತ್ತೆ. ಓಕೆನಾ? ಸೊ ಅದೇ ತರ ಈ ಎಂಟೈರ್ ಪೋರ್ಷನ್ ನಾವು ಡಾರ್ಸಲ್ ಅಂತ ಅನ್ಕೊಂಡ್ರೆ ದಿಸ್ ಪೋರ್ಷನ್ ಇಸ್ ದ ವೆಂಟ್ರಲ್. ಅಂಡ್ ವೆನ್ ಇಟ್ ಕಮ್ಸ್ ಟು ದ ನರ್ವ್ ಕಾರ್ಡ್, ಯಾವ ತರ ನರ್ವ್ ಕಾರ್ಡ್ ಇರುತ್ತೆ? ವಿ ಆರ್ ಪೊಸೆಸಿಂಗ್. ಸೊ ದಿಸ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಇನ್ ದ ನರ್ವ್ ಕಾರ್ಡ್. ನರ್ವ್ ಕಾರ್ಡ್ ಇಸ್ ದ ಡಾರ್ಸಲ್ ಹಿಂಭಾಗದಲ್ಲಿ ಇರುತ್ತೆ. ಹಾಲೋ ಓಕೆ, ಕ್ಯಾವಿಟಿ ಇರುತ್ತೆ. ಟ್ಯೂಬುಲಾರ್ ಅಂಡ್ ದ ಸಿಂಗಲ್. ಸಿ, ನೀವು ಇದನ್ನ ಡಿಫರೆನ್ಸ್ ಬರೆಯುವಾಗ ಇನ್ ದ ಕೇಸ್ ಆಫ್ ನೋಟೋಕಾರ್ಡ್ಸ್ ಆರ್ ಇನ್ ದ ಕೇಸ್ ಆಫ್ ನಾನ್ ಕಾರ್ಡೇಟಾ, ದೇರ್ ಯು ಆರ್ ರೈಟಿಂಗ್ ದ ನರ್ವ್ ಕಾರ್ಡ್ ಆರ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ವಾಟ್ ಎವರ್ ಇಟ್ ಈಸ್. ಸೊ ದಟ್ ಈಸ್ ಯೂಶುವಲಿ ವೆಂಟ್ರಲ್ ಆಗಿರುತ್ತೆ, ಸಾಲಿಡ್ ಆಗಿರುತ್ತೆ, ಟ್ಯೂಬುಲಾರ್ ಓಕೆ, ಬಟ್ ಅಲ್ಲಿ ಪೇರ್ಡ್ ಆಗಿರುತ್ತೆ. ಓಕೆ, ಅಂಡ್ ದಿಸ್ ಇಸ್ ದ ಫೀಚರ್ ಆಫ್ ದ ನರ್ವ್ ಕಾರ್ಡ್ ಈ ತರ ಇರುತ್ತೆ. ನೆಕ್ಸ್ಟ್ ಪೋಸ್ಟ್ ಏನಲ್ ಟೈಲ್, ಅಟ್ ಲೀಸ್ಟ್ ಇನ್ ದ ಎಂಬ್ರಿಯಾನಿಕ್ ಸ್ಟೇಜ್. ಓಕೆ, ಪೋಸ್ಟ್ ಏನಲ್ ಟೈಲ್ ಪಾರ್ಟ್ ಇರುತ್ತೆ. ಜೊತೆಗೆ ಫೆರೆಂಜಿಯಲ್ ಗಿಲ್ ಸ್ಲಿಟ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ರೆಸ್ಪಿರೇಷನ್. ಗಿಲ್ ಸ್ಲಿಟ್ಸ್ ಗಳನ್ನ ಯೂಸ್ ಮಾಡಿಕೊಂಡು ರೆಸ್ಪೈರ್ ಮಾಡುತ್ತೆ ಆರ್ಗಾನಿಸಮ್ಸ್ಗಳು. ಸೊ ಇವುಗಳು ಮೇ ಬಿ ಕವರ್ಡ್ ವಿತ್ operculum in some kind of fishes. It may persist throughout the ಲೈಫ್ ಪೂರ್ತ ಇರಬಹುದು. ಇನ್ನು ಕೆಲವು ಸಲ ಎಂಬ್ರಿಯಾನಿಕ್ ಸ್ಟೇಜ್ ಅಲ್ಲಿ ಮಾತ್ರ ಇರಬಹುದು. ಹಾಗಾಗಿ ಈ 4 ಕ್ಯಾರೆಕ್ಟರ್ಗಳು ನಿಮಗೆ ಗೊತ್ತಿರಬೇಕು. ಸೊ ಐ ಆಮ್ ಜಸ್ಟ್ ಮೆನ್ಷನಿಂಗ್ ದೆಮ್ ಸೊ ಆಸ್ ನಂಬರ್. So very first one is the presence of notochord, and second one is the presence of nerve cord, and third one pharyngeal gill slits, and the fourth one is, what is this? Post anal tail. So next ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪಾ ಅಂತ ಹೇಳಿದ್ರೆ ಹಾರ್ಟ್ ಇಸ್ ಪ್ರೆಸೆಂಟ್, ರೈಟ್? ಹಾರ್ಟ್ ಇರಲೇಬೇಕಲ್ವಾ? ಓಕೆ, ಎಲ್ಲಿ ಇರುತ್ತೆ ಹಾರ್ಟ್? ಅದನ್ನೇ ಡಿಫರೆನ್ಸ್ ಬರೀಬೇಕು ಅಂತ ಹೇಳಿದ್ದು. ಸೊ ಹಾರ್ಟ್ ಇಸ್ ಯೂಶುವಲಿ ವೆಂಟ್ರಲ್ ಇನ್ ದ ಕೇಸ್ ಆಫ್ chordates. In the case of non-chordates, if heart is present, idre, that is usually dorsal ಆಗಿರುತ್ತೆ. So that we can say heart is also ಏನಾಗಿರುತ್ತೆ? Heart is also ventral. ವೆಂಟ್ರಲ್ ಆಗಿರುತ್ತೆ. ಇನ್ನು ಕೆಲವು ಆರ್ಗಾನಿಸಮ್ಸ್ ಗಳಲ್ಲಿ ನಾವು ಈಗ ಸರ್ಕ್ಯುಲೇಟರಿ ಸಿಸ್ಟಮ್ ಬೇಕು ಅಂತ ಹೇಳಿದ್ರೆ, ಸೊ ಬೋತ್ ಓಪನ್ ಅಂಡ್ ಆಲ್ಸೋ ಕ್ಲೋಸ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಯು ಕ್ಯಾನ್ ಅಬ್ಸರ್ವ್. In the case of Urochordata, open circulatory system is present. But after Cephalochordata, you will observe closed type of circulatory system. Okay na? So inna ulidage body feature yav tara irutte? In chordata, all chordates are usually triploblastic. These are usually triploblastic. Hauda? So next, idr jotege navu yavdu helbeku? Triploblastic. Coelomate animals. ಇವುಗಳು coelomate ಆಗಿರುತ್ತೆ. ಸೀಲೋಮೇಟ್ ಅನಿಮಲ್ಸ್ ಅಂತ ಹೇಳ್ತೀವಿ. ಅನಿಮಲ್ಸ್. ನೆಕ್ಸ್ಟ್, ಸೊ ಯಾವ ತರ ಲೆವೆಲ್ಗಳಿರುತ್ತೆ? ಆರ್ಗನ್ ಲೆವೆಲ್ ಸಿಸ್ಟಮ್, ಐ ಮೀನ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್. ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್. ಇದ್ರ ಜೊತೆಗೆ ಫೈನಲ್ ಆಗಿ ಯಾವ ತರ ಸಿಮಿಟ್ರಿ ಇರುತ್ತೆ? ಎಸ್, ಯು ನೋ ದಟ್ ಬೈಲ್ಯಾಟರಲ್ ಸಿಮಿಟ್ರಿ. ಓಕೆ, ಇಷ್ಟು ಕೂಡ ನೆನಪಿದ್ರೆ, ಸೊ ದಟ್ಸ್ ಅಬೌಟ್ ದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾರ್ಡೇಟಾ. ಓಕೆ, ಅರ್ಥ ಆಗಿದೆ ಅಲ್ವಾ? ಸೊ ಸಿಂಪಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಐ ಕ್ಯಾನ್ ರಿಪೀಟ್ ದಿಸ್. ಫೈಲಮ್ ಕಾರ್ಡೇಟಾ.
So based on that, we are going to classify that in the upcoming slide. And also we have to mention the differences in between them. Okay, final chordata. Phylum Chordata. So ಏನು indicate ಮಾಡುತ್ತೆ? Organisms which possess notochord, at least in the embryonic stage. Okay, notochord ಇರಬೇಕು. Then what is notochord? It's a solid supporting structure present at the dorsal side of the body. Okay na? So dorsal side of the body ಇಲ್ಲಿ ಕಂಡು ಬರುತ್ತೆ. So what are the 4 important characteristic features of the chordata phylum? ಏನಿರಬಹುದು? Presence of notochord, which is usually solid supporting structure present on the dorsal side of the body. And second one is presence of nerve cord. So which is dorsal, hollow, tubular and single. You can say single, dorsal, hollow, tubular. Okay, next. Pharyngeal gill slits are present, at least in the embryonic stage. So next, post-anal tail is present. Okay na? So adunna bitre heart is ventral. Heart ventral ಆಗಿರುತ್ತೆ. Closed type of circulatory system found in most of the chordates, especially after Cephalochordata, except Urochordata. Next, triploblastic, coelomate animals, organ system level of organization and bilateral symmetrical animals ಗಳಾಗಿರುತ್ತೆ. Okay, so now you can observe the differences. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ. First we need to understand what are the criteria, characteristics we are taking to differentiate them. ಯಾವ ಕ್ಯಾರೆಕ್ಟರ್ಗಳನ್ನ ತೆಗೆದುಕೊಳ್ತಾ ಇದ್ದೀವಿ? Yes, they are notochord, nerve cord, central nervous system ಅಂತ ಹೇಳ್ಬೋದು, gill slits, pharyngeal gill slits, heart and the post anal tail. ಎಷ್ಟು ಕ್ಯಾರೆಕ್ಟರ್ಗಳನ್ನ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ವೆದರ್ ದೇ ಆರ್ ಪ್ರೆಸೆಂಟ್ ಆರ್ ಆಬ್ಸೆಂಟ್, ಎಲ್ಲಿ ಪ್ರೆಸೆಂಟ್ ಇರುತ್ತೆ ಎಲ್ಲಿ ಆಬ್ಸೆಂಟ್ ಇರುತ್ತೆ ಅಂತ ಬರಿಬೇಕು. ಓಕೆನಾ? ಸೊ ಲುಕ್ ಅಟ್ ಹಿಯರ್. Chordates, in chordates notochord is present. ಸೊ ಬರೆಯುವಾಗ ಕಂಪ್ಲೀಟ್ ಆಗಿ ನೀವು ಬರಿಬೇಕು notochord is present. ಇಲ್ಲಿ notochord ಇರುತ್ತೆ, hence they are called chordata or chordates. Next, non-chordate ಅಂತ ಹೇಳಿದ್ರೆ here notochord is absent. Notochord is absent. So that's why they are called non-chordates or non-chordata. Central nervous system ಏನಾಗಿರುತ್ತೆ ಇಲ್ಲಿ, or nerve cord ಏನಾಗಿರುತ್ತೆ here in the chordates, it's usually dorsal. Okay, dorsal ಆಗಿರುತ್ತೆ, hollow ಆಗಿರುತ್ತೆ, hollow, tubular, moreover it's single. ಹೌದಾ? So but in the case of non-chordates ಗಳಿಗೆ ಬಂದಾಗ here you can observe the ventral nerve cord is present. Ventral ಆಗಿರುತ್ತೆ, solid and paired. ಇದು paired ಆಗಿರುತ್ತೆ. ಓಕೆ, ಒಂದು ಜೊತೆ ಇರುತ್ತೆ ಅಂತ ಅರ್ಥ. ಸೊ ಅಲ್ಲಿ ventral paired nerve cord is present. Here dorsal, hollow, single nerve cord is present in the case of chordata. Next, gill slits. Pharyngeal gill slits are present. So here I am writing, okay, pharyngeal gill slits are present. So present. So observe here, present ಅಂತ ಹೇಳ್ತಾ ಇದ್ದೀನಿ. Pharyngeal gill slits. Pharynx ಅಲ್ಲಿ ಕೆಲವು ಸೀಳಿಕೆಗಳಿರುತ್ತೆ. Some cracks over the pharynx, so they are called pharyngeal gill slits. At least in the embryonic stage we have to mention this. At least in the embryonic stage. Here it is absent. Here the pharyngeal gill slits are absent. Illi absent ಆಗಿರುತ್ತೆ. Okay, next. Heart ಏನಾಗಿರುತ್ತೆ? Yes, of course, in few living organisms heart is present. ಅದು invertebrates ಆಗಿರಲಿ ಅಥವಾ vertebrates ಆಗಿರಲಿ, chordates or non-chordates ಇರುತ್ತೆ. ಆದ್ರೆ ಎಲ್ಲೂ ಇರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. Heart is usually ventral. Heart is usually ventral. So in the case of chordates, ನಾವು ಕೂಡ chordates. ಎಲ್ಲಿದೆ heart? Heart is present in the front portion. This is called the ventral portion of the body. So ಆದರೆ in the case of non-chordates, heart is usually dorsal ಆಗಿರುತ್ತೆ. ಓಕೆನಾ? ನೆಕ್ಸ್ಟ್, post anal tail is present. ಇಲ್ಲಿ post anal tail ಏನಾಗಿರುತ್ತೆ? ಪ್ರೆಸೆಂಟ್ ಆಗಿರುತ್ತೆ, ಇರುತ್ತೆ ಅಂತ ಅರ್ಥ. And here it is absent. So ನೆನ್ಪಿಟ್ಕೊಬಹುದಲ್ವಾ? First you have to remember the characteristics or the criteria. So notochord, nerve cord, so gill slits, heart and post anal tail. ಇದೆಯಾ ಇಲ್ವಾ? ಇದ್ರೆ ಯಾವ ತರ ಇದೆ? ಈಗ ನರ್ವ್ ಕಾರ್ಡ್ ಇದೆ ಅಂತ ಹೇಳ್ದು, ಬಟ್ ಯಾವ ತರ ಇರುತ್ತೆ? ಕಾರ್ಡೇಟ್ಸ್ಗೆ ಬಂದಾಗ ಇದು ಡಾರ್ಸಲ್ ಆಗಿರುತ್ತೆ, ಹಾಲೋ, ಟ್ಯೂಬುಲಾರ್, ಸಿಂಗಲ್. ಅದೇ ನಾವು ನಾನ್ ಕಾರ್ಡೇಟ್ಸ್ ಗಳಿಗೆ ಬಂದಾಗ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆರ್ ದ ನರ್ವ್ ಕಾರ್ಡ್ ಇಸ್ ಪ್ರೆಸೆಂಟ್ ಇನ್ ದ ನಾನ್ ಕಾರ್ಡೇಟ್ಸ್. ಸೊ ಯಾವ ತರ ಇರುತ್ತೆ?
that's usually ventral ಆಗಿರುತ್ತೆ, ಸಾಲಿಡ್ ಆಗಿರುತ್ತೆ, ಪೇರ್ಡ್ ಆಗಿರುತ್ತೆ. ಸೊ ಈ ತರ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಕೇಳ್ತಾರೆ, 2 to 3 ಮಾರ್ಕ್ಸ್ ಕ್ವಶನ್. ಬಟ್ ವೆನ್ ಇಟ್ ಕಮ್ಸ್ ಟು ನೀಟ್ ಅಂಡ್ KCET, they are just asking which among the following is not a characteristic of non-chordate ಅಥವಾ vertebrate ಅಂತ ಕೇಳಬಹುದು. ಸೊ ವಿ ಹ್ಯಾವ್ ಟು ಸೆಲೆಕ್ಟ್ ದ ಆಡ್ ಒನ್ ಆರ್ ದ ರೈಟ್ ಒನ್. ಸೊ ಈ ತರ ಕ್ವಶನ್ಸ್ ಗಳು ಕೇಳ್ತಾರೆ. ಯು ಹ್ಯಾವ್ ಟು ರಿಮೆಂಬರ್ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ನೌ ಲೆಟ್ಸ್ ಡಿಸ್ಕಸ್ ಅಬೌಟ್ ದ ಕ್ಲಾಸಿಫಿಕೇಶನ್ ಆಫ್ ಫೈಲಮ್ ಕಾರ್ಡೇಟಾ. ಯಾವ ಬೇಸಿಸ್ ಮೇಲೆ ನಾವು ಇದನ್ನ ಕ್ಲಾಸಿಫೈ ಮಾಡ್ತೀವಿ, ಸೊ ಯಾವ್ದು ಆಗಿದೆ ಅಂತ ತಿಳ್ಕೊಳ್ಳೋಣ. ಓಕೆನಾ, ತುಂಬಾ ಸಿಂಪಲ್ ಆಗಿದೆ. ಈ ಕ್ಲಾಸಿಫಿಕೇಶನ್ ಗೊತ್ತಾದ್ರೆ ನಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಗೊತ್ತಾದ ಹಾಗೇನೆ. Okay, so if you understood the classification and on what basis we are classifying that, we can easily remember all the characteristics. So what are they? The very first one is here, Phylum Chordata. We are classifying them into two types based on, okay, where they live, ellirutte, whether they have a cranium or not. ಅಂದ್ರೆ ಸ್ಕಲ್ ಇರುತ್ತೆ, ಪರ್ಫೆಕ್ಟ್ ಸ್ಕಲ್ ಇರುತ್ತಾ ಇಲ್ವಾ ಅನ್ನೋ ಬೇಸಿಸ್ ಮೇಲೆ ಅದನ್ನ ಕ್ಲಾಸಿಫೈ ಮಾಡ್ತಾ ಇದೀವಿ. And they are called protochordates. First one is protochordata, and second one is euchordata. So as the name indicates, in the sense true. True chordata means true notochord is present anta artha, whether it is replaced by vertebral column or not. So that must be present at least in the embryonic stage, at least in the larval stage, at least in any regions of the body, ಎಲ್ಲಾದರೂ ಇರಬಹುದು. ಸೊ ಹಾಗಾಗಿ ಅದನ್ನ ನಾವೇನಂತ ಹೇಳ್ತೀವಿ, euchordata. So as I said, presence of the what is that cranium as well. ಇವುಗಳಿಗೆ ನಾವು acraniata ಅಂತ ಹೇಳ್ತೀವಿ, acraniata. So do you remember the meaning of cranium? Cranium or cranial in the sense skull. So ಹಾಗಾಗಿ ಇವುಗಳಿಗೆ craniata. So they are called acraniata. Okay, sorry. These are called craniata. Okay, remember them. So next again, protochordates are classified into two subphyla. ಮತ್ತೆ ನಾವು ಅದನ್ನ ನಾವು ಮಾಡ್ತೀವಿ, ಸಬ್ಫೈಲಾಗಳಾಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. So what are they? So they are called Urochordata. Okay, and also known as tunicata. ಇವುಗಳಿಗೆ tunicata ಅಂತ ಕೂಡ ಹೇಳ್ತೀವಿ, ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಬಾಡಿ ಲೇಯರ್ ವಿಚ್ ಇಸ್ ಮೇಡ್ ಆಫ್ ಟ್ಯೂನಿಸಿನ್. ಅವುಗಳ ಬಾಡಿ ಟ್ಯೂನಿಸಿನ್ ಅನ್ನೋ ಸೆಲ್ಯುಲೋಸಿಕ್ ಸಬ್ಸ್ಟೆನ್ಸ್ ಗಳಿಂದ ಆಗಿರೋದ್ರಿಂದ ಸೊ ಅವುಗಳಿಗೆ ನಾವು ಟ್ಯೂನಿಕೇಟಾ ಅಂತ ಕೂಡ ಹೇಳ್ಬೋದು. ಅಂಡ್ ದ ನೆಕ್ಸ್ಟ್ ಒನ್ ಇಸ್ ಸಿಫ್ಯಾಲೋಕಾರ್ಡೇಟಾ. ಓಕೆ, ಸೊ ವರ್ಡ್ಸ್ ಗಳನ್ನ ಡಿಕೋಡ್ ಮಾಡೋದು ಕಲ್ತ್ಕೊಳ್ಳಿ. ಸಿಫ್ಯಾಲೋ ಇನ್ ದ ಸೆನ್ಸ್ ಹೆಡ್ ಅಂತ ಅರ್ಥ. ಓಕೆ, ಸಿಫಾಲಿಕ್ ರೀಜನ್ ಇನ್ ದ ಸೆನ್ಸ್ ಹೆಡ್ ರೀಜನ್. Here the notochord is present throughout the body, that means from head to tail, hence it is called cephalochordata. Uro in the sense tail, so that means here the notochord present only in the tail region of the larva, hence they are called urochordata. So next ivaga illi classification nodona. Urochordata dalli again we are out of these three. ಈಗ ನಾವು ಹೇಳಬೇಕಾದಾಗ ಸಬ್ಫೈಲಮ್ ಮೂರು ಸಬ್ಫೈಲಮ್ ಗಳನ್ನ ಕೊಟ್ಟಿದ್ದಾರೆ ಅಲ್ಲಿ. ಯಾವ್ಯಾವುದು? Subphylum Urochordata, Subphylum Cephalochordata, and Subphylum Vertebrata. So that Vertebrata comes under Urochordata. So now I am just writing here Vertebrata. So Vertebrata anta yake ಹೇಳ್ತೀವಿ, because so ಇಲ್ಲೇನಾಗುತ್ತೆ, so through the series of changes, so embryo's notochord is replaced by the vertebral column. ಇಲ್ಲಿ ನಿಧಾನವಾಗಿ ರಿಪ್ಲೇಸ್ಮೆಂಟ್ ಆಗುತ್ತೆ. ಯಾವ್ದು ರಿಪ್ಲೇಸ್ಮೆಂಟ್ ಆಗೋದು? notochord is replaced by the vertebral column. Such animals where the notochord is replaced by the vertebral column, they are called vertebrates or vertebrata. Again, we are dividing that into two divisions. ಎರಡು divisions ಗಳಿರುತ್ತೆ, and those divisions are called agnatha, and the next one is gnathostomata. Okay, it's very simple to remember. Agnatha, A in the sense absence. So absence of what? Absence of jaws. ಇಲ್ಲಿ ಜಾಸ್ ಗಳಿರೋಲ್ಲ, ಅದಕ್ಕೋಸ್ಕರ ನಾವು ಇದನ್ನ jawless organisms ಅಂತ ಹೇಳ್ತೀವಿ. jawless organisms. So jaw bearing organisms ಗಳಲ್ಲಿ ಬರುತ್ತೆ. Okay, jawless organisms are called agnatha. gnatha. ಸೊ ಇಲ್ಲಿ gnatostomata, ಇಲ್ಲಿ jaw bearing organisms, ದವಡೆಗಳನ್ನ ಹೊಂದಿರತಕ್ಕಂಥ ಆರ್ಗ್ಯಾನಿಸಮ್ಸ್ ಗಳಾಗಿರುತ್ತೆ.
ಸೊ ಅಗೇನ್ ವಿ ಆರ್ ಕ್ಲಾಸಿಫೈಯಿಂಗ್ ದೆಮ್ ಇನ್ ಟು ಸೂಪರ್ ಕ್ಲಾಸಸ್. ಇಲ್ಲಿ ಎರಡು ಸೂಪರ್ ಕ್ಲಾಸ್ಗಳನ್ನ ನಾವು ನೋಡ್ತಾ ಇದ್ದೀವಿ ಅಂಡರ್ gnathostomatā. ವಾಟ್ ಆರ್ ದೇ? ಸೊ ದೇ ಆರ್ ಕಾಲ್ಡ್ pisces. They are called pisces. Pisces in the sense fins bearing organisms, and second one is tetrapods. Tetrapods are pods. So what is the meaning of tetrapods? So means limb bearing organisms. So fins bearing organisms and limbs bearing organisms. Locomotor structures are present. That locomotor structure represented by the fins. Iju rekkegalu, whether they are unpaired or paired. But here you can observe tetrapods. Tetra means 4. Tri, tetra, penta, hexa, hepta. You know that. ಅಲ್ಲಿ 4 ಏನಿರುತ್ತೆ, ಕಾಲುಗಳಿರುತ್ತೆ, ಲಿಂಬ್ ಬಿಯರಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪಿಸಸ್ ಅಲ್ಲಿ ಮತ್ತೆ ನಾವು ನೋಡ್ತೀವಿ ಅಲ್ಲಿ ಸೊ 3 ತರ ಇರುತ್ತೆ. ಅದರಲ್ಲಿ 2 ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ, ಪ್ಲಾಕೋಡಮಿ, ಆಸ್ಟಿಕ್ ಥೈಸ್, ಮತ್ತೆ ಇನ್ನೊಂದು ಯಾವ್ದು ಇರುತ್ತೆ, ಕಾಂಡ್ರಿಕ್ ಥೈಸ್ ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಡಿಸ್ಕಸ್ ಅಬೌಟ್ ದಿಸ್ ಒನ್. ಇಲ್ಲಿಗೆ ಬಂದಾಗ ಅಜ್ಞಾತ ಜಾಲೆಸ್ ಆರ್ಗ್ಯಾನಿಸಮ್ಸ್ ಗಳಲ್ಲಿ 2 ನಾವು ಕನ್ಸಿಡರ್ ಮಾಡಬಹುದು. ಒನ್ ಇಸ್ ಎಕ್ಸ್ಟಿಂಕ್ಟ್ ಆಸ್ಟ್ರಾಕೋಡರ್ಮಿ ಅಂತ ಹೇಳ್ಬಿಟ್ಟು, ಬಟ್ ಅದನ್ನ ನಾವು ಸ್ಟಡಿ ಮಾಡಲ್ಲ ಇಲ್ಲಿ, ಆಸ್ಟ್ರಾಕೋಡರ್ಮಿ ಅಂತ ಹೇಳಿ. ಅಂಡ್ ದ ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ದಟ್ ಯು ಆರ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ and in your syllabus as well, that is called Cyclostomata ಅಂತ ಹೇಳಿ. ಸೊ ಬೋತ್ ಕಮ್ಸ್ ಅಂಡರ್ ಅಜ್ಞಾತ, 2 ಅಜ್ಞಾತದಲ್ಲಿ ಬರುತ್ತೆ, ಜಾಲೆಸ್ ಆರ್ಗ್ಯಾನಿಸಮ್ಸ್. ಸೊ ಪಿಸಸ್ ಗಳಿಗೆ ಬಂದಾಗ ದೇರ್ ಯು ಕ್ಯಾನ್ ಅಬ್ಸರ್ವ್ 3. ಅಲ್ಲಿ ನಾವು 3 ಆರ್ಗ್ಯಾನಿಸಮ್ಸ್ ಗಳನ್ನ ನೋಡ್ಬೋದು, ಕ್ಲಾಸಸ್ ಗಳನ್ನ ನೋಡ್ಬೋದು. ಆದ್ರೆ 2 ಮಾತ್ರ ನಾವು ಡಿಸ್ಕಸ್ ಮಾಡ್ತೀವಿ. ವಾಟ್ ಆರ್ ದೇ? ಫಸ್ಟ್ ಒನ್ ಇಸ್ ಕಾಂಡ್ರಿಕ್ ಥೈಸ್. Okay, what is the meaning of chondric thighs? In the sense, cartilaginous fishes. So fishes whose endoskeleton is made of cartilaginous tissue. So ಅವುಗಳ ಎಂಡೋಸ್ಕೆಲಿಟನ್ ಕಾರ್ಟಿಲಾಜ್ ಇಂದ ಮಾಡಲ್ಪಟ್ಟಿದ್ರೆ ಅದನ್ನ ನಾವು ಕಾಂಡ್ರಿಕ್ ಥೈಸ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ಈಸ್ ಆಸ್ಟಿಕ್ ಥೈಸ್ whose endoskeleton is made of bones ಗಳಿಂದ ಆಗಿರುತ್ತೆ. ಸೊ ಇನ್ನೊಂದು ಹೇಳಿದೆ ನಾನು ನಿಮಗೆ ಪ್ಲಾಕೋಡಮಿ ಅಂತ ಹೇಳ್ಬಿಟ್ಟು. ಸೊ ಬಟ್ ವಿ ಆರ್ ಡಿಸ್ಕಸಿಂಗ್ ಓನ್ಲಿ ಅಬೌಟ್ ದೀಸ್ 2. ಸೊ ವಾಟ್ ಆರ್ ದೇ? ಕಾಂಡ್ರಿಕ್ ಥೈಸ್ ಅಂಡ್ ಆಸ್ಟಿಕ್ ಥೈಸ್ ಅಂತ ಹೇಳಿ. ಸೊ ನೆಕ್ಸ್ಟ್ ಟೆಟ್ರಾಪೋಡ್ಸ್, ಲಿಂಬ್ ಬಿಯರಿಂಗ್ ಆರ್ಗ್ಯಾನಿಸಮ್ಸ್. ಓಕೆ, 2 pairs of limbs, 4 limbs and hind limbs. ಓಕೆ, ಅವುಗಳಲ್ಲಿ ನಾವು ಡಿಜಿಟ್ಸ್ ಗಳನ್ನ ನೋಡ್ತೀವಿ. ಡಿಜಿಟ್ಸ್ ಆರ್ ಡಿಫರೆಂಟ್, ವೆದರ್ ದೇ ಆರ್ ಹ್ಯಾವಿಂಗ್ 4 digits in the 4 limbs, 5 digits in the hind limbs. Both are having 5 digits. That condition is called pentadactyla. So that we are going to discuss. So what are the classes which comes under the super class tetrapods? ಯಾವ್ದು ಬರುತ್ತೆ? Yes, they are after the fishes. ಇವುಗಳಿಗೆ ಕಾಮನ್ ಆಗಿ ಫಿಶಸ್ ಅಂತ ಹೇಳ್ತೀವಿ. ಫಿಶ್ಗಳಾದ್ಮೇಲೆ 4 ಯಾವ್ದು ಬರುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಒನ್ ಈಸ್ ದ ಆಂಫಿಬಿಯಾ and next one is the reptilia. Okay, reptilia or reptilians, and the next one is aves, and last one is mammals or mammalia. I hope you understood the classification, how we are classifying them, ಯಾವ ತರ ಕ್ಲಾಸಿಫೈ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ subphylum ಬರುತ್ತೆ. Okay, then here you are observing divisions. Okay, then you are observing super classes. Then you are discussing about the classes. Can I repeat this once again? ಇದು ಅರ್ಥ ಆಗಿದ್ರೆ ನಿಮಗೆ ಕ್ಲಾಸಿಫಿಕೇಶನ್, ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಕೂಡ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಏನೇನು? Phylum Chordata is classified into 2. So based on the presence of their habitat and also cranium and also notochord. So ಏನಾಗಿರುತ್ತೆ ಇದು? Protochordata and Euchordata. Protochordata in the sense here the notochord is not persist throughout the life, or it may be present only restricted condition ಮಾತ್ರ ಇರುತ್ತೆ. ಸೊ ಅವುಗಳಿಗೆ ನಾವೇನಂತ ಹೇಳ್ತೀವಿ? Protochordata. Primitive chordates, also known as primitive chordates ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಅದರಲ್ಲಿ 2 ತರ ಬರುತ್ತೆ, ಯೂರೋಕಾರ್ಡೇಟಾ ಮತ್ತೆ ಸಿಫಾಲೋಕಾರ್ಡೇಟಾ. ಯೂರೋಕಾರ್ಡೇಟಾ ಆಲ್ಸೋ ನೋನ್ ಆಸ್ ಟ್ಯೂನಿಕೇಟಾ, and second one is cephalochordata. You can say cephalochordata. Okay, head to tail anta. Next ಇಲ್ಲಿ euchordata ಅಂತ ಹೇಳಿದ್ರೆ, ಸೊ ಟ್ರೂ ಕಾರ್ಡೇಟಾ, ಪ್ರೆಸೆನ್ಸ್ ಆಫ್ ಕ್ರೇನಿಯಂ ಇರುತ್ತೆ, ಹಾಗಾಗಿ ಅದನ್ನ ಕ್ರೇನಿಯೇಟಾ ಅಂತಾನು ಕೂಡ ಹೇಳ್ತೀವಿ. ಅದರಲ್ಲಿ ವರ್ಟಿಬ್ರೇಟಾ, ದೆನ್ ಅಜ್ಞಾತ ಅಂಡ್ gnathostomatā. ಅಜ್ಞಾತದಲ್ಲಿ ಆಸ್ಟ್ರಾಕೋಡಮಿ
ಆಸ್ಟ್ರಕೋಡಮಿ ಆ್ಯಂಡ್ ದೆನ್ ಸೈಕ್ಲೋಸ್ಟೊಮ್ಯಾಟಾ. ದೆನ್ ಇಲ್ಲಿಗೆ ಬಂದಾಗ ಪಿಸಸ್ ಮತ್ತು ಟೆಟ್ರಾಪೋಡ್ಸ್ಗಳು, ಪಿಸಸ್ಗಳಲ್ಲಿ ಕಾಂಡ್ರಿಕ್ಟೈಸ್ ಮತ್ತು ಆಸ್ಟ್ರಿಕ್ಟೈಸ್ ಆ್ಯಂಡ್ ದೆನ್ ಪ್ಲಾಕೋಡಮಿ. ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಕಾಂಡ್ರಿಕ್ಟೈಸ್ ಆ್ಯಂಡ್ ಆಸ್ಟ್ರಿಕ್ಟೈಸ್. ಆ್ಯಂಡ್ ಟೆಟ್ರಾಪೋಡ್ಸ್ಗಳಲ್ಲಿ ಆಂಫಿಬಿಯಾ, ರೆಪ್ಟಿಲಿಯಾ, ಏವ್ಸ್ ಆ್ಯಂಡ್ ಮೆಮೇಲಿಯಾ, ಇಷ್ಟನ್ನು ಕೂಡ ಡಿಸ್ಕಸ್ ಮಾಡಬೇಕು. ಓಕೆನಾ? ಸೊ ಲೆಟ್ಸ್ ಡಿಸ್ಕಸ್ ಒನ್ ಬೈ ಒನ್. ದ ವೆರಿ ಫಸ್ಟ್ ಒನ್ ಈಸ್ ಹಿಯರ್, ದಟ್ ಈಸ್ ಕಾಲ್ಡ್ ಯೂರೋಕಾರ್ಡೇಟಾ. ಫಸ್ಟು ಅದ್ರ ಮೀನಿಂಗ್ ಗೊತ್ತಾಗ್ಬಿಟ್ರೆ ನಮಗೆ ಈಸಿಯಾಗಿ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಗೊತ್ತಾಗ್ಬಿಡುತ್ತೆ. Then we can discuss about the examples as well. So ಏನಿರ್ಬೋದು? ಯೂರೋಕಾರ್ಡೇಟಾ. ಸೊ ಆಸ್ ದ ನೇಮ್ ಇಂಡಿಕೇಟ್ಸ್, ನೆನ್ಪಿಟ್ಕೊಂಬಿಡಿ, ಯೂರೋ ಇನ್ ದ ಸೆನ್ಸ್ ಟೈಲ್ ಅಂತ ಅರ್ಥ. ಸೊ ಯೂರೋ ಇನ್ ದ ಸೆನ್ಸ್ ಟೈಲ್. ಸೊ ಕಾರ್ಡೇಟಾ ಇನ್ ದ ಪ್ರೆಸೆನ್ಸ್ ಆಫ್, ದಟ್ ಈಸ್ ಇಂಡಿಕೇಟಿಂಗ್ ಪ್ರೆಸೆನ್ಸ್ ಆಫ್ ನೋಟೋಕಾರ್ಡ್. ನೋಟೋಕಾರ್ಡ್. ಸೊ ವಾಟ್ ದಟ್ ಇಂಡಿಕೇಟ್ಸ್? ಏನ್ ಇಂಡಿಕೇಟ್ ಮಾಡ್ತಾ ಇದೆ? ಸೊ ಅದರ ಅರ್ಥ ನೋಟೋಕಾರ್ಡ್ ಇಸ್ ಪ್ರೆಸೆಂಟ್ ಇನ್ ದ tail region. So I'm just writing here, notochord is present in the tail region. Tail region ಅಲ್ಲಿ ಇರುತ್ತೆ. ಹಾಗಿದ್ರೆ tail region ಎಲ್ಲಿ ಇರುತ್ತೆ? So whether it is present in adult stage or larval stage, it's restricted to larval tail. ಇಲ್ಲಿ ಲಾರ್ವಾ ಅವುಗಳ ಟೈಲ್ ಅಲ್ಲಿ ಏನಾಗಿರುತ್ತೆ? ನಾರ್ಮಲ್ ಆಗಿ ನಾವು ಈ ತರದ ಒಂದು ನೋಟೋಕಾರ್ಡ್ ನೋಡ್ತೀವಿ. ಸೊ ಇಫ್ ದ ನೋಟೋಕಾರ್ಡ್ ಈಸ್ ಪ್ರೆಸೆಂಟ್ ಅಂಡ್ ರಿಸ್ಟ್ರಿಕ್ಟೆಡ್ ಟು ದ ಟೈಲ್ ರೀಜನ್ ಆಫ್ ದ ಲಾರ್ವಾ, then only it is called Urochordata. Okay, next. Yes, I said primitive chordates or protochordates are exclusively marine in nature. ಎರಡೂ ಕೂಡ ಮರೈನ್ ಇನ್ ನೇಚರ್ ಆಗಿರುತ್ತೆ. ಸೊ ಹಾಗಾಗಿ ಹ್ಯಾಬಿಟೇಟ್ ಮತ್ತೆ ನೇಚರ್ನ ಹೇಳುವಾಗ ವಿ ಆರ್ ಜಸ್ಟ್ ರೈಟಿಂಗ್ ದೆಮ್ ಆಸ್ ದೇ ಆರ್ ಅಕ್ವಾಟಿಕ್. ದೇ ಆರ್ ಅಕ್ವಾಟಿಕ್ ಇನ್ ನೇಚರ್. ಅಕ್ವಾಟಿಕ್ ಆಗಿರುತ್ತೆ. ಸೊ ಎಸ್ಪೆಷಲಿ ಆಸ್ ಐ ಸೆಡ್ ಫ್ರೆಶ್ ವಾಟರ್ ಆರ್ ಮರೈನ್. ದೇ ಆರ್ ಮರೈನ್ ಇನ್ ನೇಚರ್. ದೇ ಆರ್ ಮರೈನ್ ಇನ್ ನೇಚರ್. ಸೊ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಎಕ್ಸ್ಕ್ಲೂಸಿವ್ಲಿ ಮರೈನ್ ಅಂತ ಹೇಳಿಬಿಟ್ಟು ಕೆಲವು ಫೈಲಮ್ಗಳನ್ನ ಕೊಡ್ಬೋದು ಅಥವಾ ಆರ್ಗ್ಯಾನಿಸಮ್ಸ್ ಎಕ್ಸಾಂಪಲ್ಸ್ಗಳನ್ನ ಕೊಡ್ಬೋದು. ಯು ಮಸ್ಟ್ ನೋ ವಾಟ್ ಆರ್ ಎಕ್ಸ್ಕ್ಲೂಸಿವ್ಲಿ ಮರೈನ್ ಅಂದರೆ ಬರೀ ಮರೈನಲ್ಲೇ ಮಾತ್ರ ಕಂಡುಬರೋ ಆರ್ಗ್ಯಾನಿಸಮ್ಸ್ಗಳು ಯಾವುದು ಅಂತ ಕೇಳಿದಾಗ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಓಕೆ, ಸೊ ಹಾಗಾಗಿ ದೇ ಆರ್ ಅಕ್ವಾಟಿಕ್ ಇನ್ ನೇಚರ್, ಎಸ್ಪೆಷಲಿ ಮರೈನ್ ಇನ್ ನೇಚರ್. ಇನ್ನು ಯೂರೋಕಾರ್ಡೇಟಾ ಅಂತ ಹೇಳಿದೆ ನಾನು. ಸೊ ಇಲ್ಲಿ ಕಾಮನ್ ಆಗಿ ಏನಂತ ಹೇಳಿದ್ರೆ ಫಸ್ಟ್ ಒನ್ ಯಾವ್ದು ಬರುತ್ತೆ ಇವಾಗ? ಲಾರ್ವಾ. ಸೊ ಅಬ್ಸರ್ವ್ ದಟ್ ಲಾರ್ವಾ. Larvae are present. See, larvae, through the metamorphosis, through the series of changes that becomes an adult, ಅದು ಅಡಲ್ಟ್ ಆಗುತ್ತೆ. ಓಕೆನಾ? ಈ ಎಂಟೈರ್ ಪ್ರೋಸೆಸ್ಗೆ ನಾವು ಏನಂತ ಹೇಳ್ತೀವಿ? ದಿಸ್ ಎಂಟೈರ್ ಪ್ರೋಸೆಸ್ ಇಸ್ ಕಾಮನ್ಲಿ ಕಾಲ್ಡ್, ಸೊ ವಾಟ್ ಇಸ್ ದಟ್? ಮೆಟಮಾರ್ಫೋಸಿಸ್. ಮೆಟಮಾರ್ಫೋಸಿಸ್ ಅಂತ ಹೇಳ್ಬಿಟ್ಟು. ಓಕೆ, ಬಟ್ ಇನ್ ದ ಕೇಸ್ ಆಫ್ ಯೂರೋಕಾರ್ಡೇಟಾಗೆ ಬಂದ್ರೆ, there you can observe adult is sessile in nature. Sessile in the sense that may attach it to substratum. So immovable sometimes. So you can say sessile in nature. So these are sessile and less active. ಕಡಿಮೆ ಆಕ್ಟಿವ್ ಆಗಿರುತ್ತೆ when compared to ಲಾರ್ವೆಗಳಲ್ಲಿ. ಸೊ ಲಾರ್ವೆ is having the tail. ಇದಕ್ಕೆ ಟೈಲ್ ಇರುತ್ತೆ. ಲಾರ್ವೆ ಅಂತ ಹೇಳಿದ್ರೆ ಇಂಟರ್ಮೀಡಿಯೇಟ್ ಸ್ಟೇಜ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಆಲ್ಮೋಸ್ಟ್ ಏನಾಗಿರುತ್ತೆ? ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ದೇರ್ ಪೇರೆಂಟ್ಸ್ಗಳಿಗೆ ಹೋಲಿಸ್ಕೊಂಡ್ರೆ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರುತ್ತೆ. ಸೊ ದೇರ್ ಇಸ್ ನೋ ಸಿಮಿಲಾರಿಟಿ ಇನ್ ಬಿಟ್ವೀನ್ ದ ಲಾರ್ವೆ ಅಂಡ್ ದ ಅಡಲ್ಟ್ ಇನ್ ಆಲ್ ಅದರ್ ಆರ್ಗ್ಯಾನಿಸಮ್ಸ್. ಎಲ್ಲೂ ಕೂಡ ಸಿಮಿಲಾರಿಟಿ ಇರೋದಿಲ್ಲ. ಓಕೆ, ಸೊ ಹ್ಯಾವ್ ಯು ಅಬ್ಸರ್ವ್ಡ್ ದ ಟ್ಯಾಡ್ಪೋಲ್ಸ್ ಆಫ್ ಫ್ರಾಗ್? ಸೊ ದೇ ಮೇ ಪ್ರೆಸೆಂಟ್ ಇನ್ ಡ್ರೈನೇಜ್ ವಾಟರ್ ಆರ್ ಯು ಕ್ಯಾನ್ ಸೇ ವಾಟರ್. ನೀರಿನಲ್ಲಿ ಇರುತ್ತೆ. Sometime you may get confused between the fishes and tadpole. ಅವೆರಡರ ಮಧ್ಯೆ ಕನ್ಫ್ಯೂಸ್ ಆಗುತ್ತೆ. ಎರಡೂ ಕೂಡ ಒಂದೇ ತರ ಕಾಣಿಸ್ತಾ ಇರುತ್ತೆ. ಓಕೆನಾ? ದೆನ್ ಒನ್ಸ್ ದಟ್ ಬಿಕಮ್ಸ್ ಎನ್ ಅಡಲ್ಟ್, ಅದು ಅಡಲ್ಟ್ ಆದ್ಮೇಲೆ ಯು ಕ್ಯಾನ್ ಅಬ್ಸರ್ವ್ ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್ ಇನ್ ಬಿಟ್ವೀನ್ ದ ಅಡಲ್ಟ್ ಅಂಡ್ ದ ಟ್ಯಾಡ್ಪೋಲ್. ಓಕೆ, ಸೊ ದಟ್ larvae becomes an adult through the series of changes. Okay, that is called metamorphosis. So here in the case of larvae, tail is having the notochord. ಇಲ್ಲಿ ನೀವು ನೋಟೋಕಾರ್ಡ್ ಅನ್ನ ನೋಡಬಹುದು. ಅಂಡ್ ಹಿಯರ್ ದ ಲಾರ್ವೆ ಈಸ್ ಮೋರ್ ಅಡ್ವಾನ್ಸ್ಡ್ ವೆನ್ ಕಂಪೇರ್ ಟು ದ ಅಡಲ್ಟ್. ಅಡಲ್ಟ್ಗೆ ಹೋಲಿಸ್ಕೊಂಡ್ರೆ ಲಾರ್ವೆ ಏನಾಗಿರುತ್ತೆ? ಮೋರ್ ಅಡ್ವಾನ್ಸ್ಡ್ ಆಗಿರುತ್ತೆ. ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್, ಲಾರ್ವೆ ಈಸ್ ಮೋರ್ ಅಡ್ವಾನ್ಸ್ಡ್ ವೆನ್ ಕಂಪೇರ್ ಟು ದ ವಾಟ್ ಈಸ್ ದಿಸ್ ಅಡಲ್ಟ್. ಓಕೆ, ಸೊ ಇಲ್ಲಿ ನೋಡಿ, ಇವಾಗ ಇದು ಮೋರ್ ಅಡ್ವಾನ್ಸ್ ಆಗಿದೆ, ಇದು ಲೆಸ್ ಅಡ್ವಾನ್ಸ್ಡ್ ಆಗಿದೆ.
ಇದು ಸೆಸೈಲ್ ಆಗಿದೆ, ಇದು ಫ್ರೀ ಲಿವಿಂಗ್ ಆಗಿದೆ. ದಿಸ್ ಇಸ್ ಕಾಲ್ಡ್ ಫ್ರೀ ಲಿವಿಂಗ್ ಲಾರ್ವೆ. ಫ್ರೀ ಲಿವಿಂಗ್ ಆಗಿದೆ. ಸೊ ವಾಟ್ ಇಸ್ ಹ್ಯಾಪನಿಂಗ್ ಹಿಯರ್? ಮೆಟಮಾರ್ಫೋಸಿಸ್ ಆದರೆ ದೇರ್ ಬಾಡಿ ಮಸ್ಟ್ ಹ್ಯಾವಿಂಗ್ ಅಡ್ವಾನ್ಸ್ಡ್ ಫೀಚರ್ ಇರಬೇಕು ಅಡಲ್ಟ್ ಅಲ್ಲಿ, ಬಟ್ ಕಡಿಮೆ ಆಗ್ತಾ ಇದೆ. ಸೊ ಆರ್ಗನ್ ಸಿಸ್ಟಮ್ಗಳು ಡೆವಲಪ್ ಆಗ್ಬೋದು, ಬಟ್ ಆಕ್ಟಿವಿಟಿ ಕಡಿಮೆ ಆಗ್ತಾ ಇದೆ. ಸೊ ದಿಸ್ ಟೈಪ್ ಆಫ್ ಪ್ರೋಗ್ರೆಸಿವ್, ಇದು ಪ್ರೋಗ್ರೆಸಿವ್ ಅಲ್ಲ, ಇದನ್ನ ನಾವು ರೆಟ್ರೋಗ್ರೆಸಿವ್ ಮೆಟಮಾರ್ಫೋಸಿಸ್ ಅಂತ ಹೇಳ್ತೀವಿ. ಸೊ ವಾಟ್ ಕೈಂಡ್ ಆಫ್ ಮೆಟಮಾರ್ಫೋಸಿಸ್ ಯು ಆರ್ ಅಬ್ಸರ್ವಿಂಗ್ ಹಿಯರ್? ರೆಟ್ರೋಗ್ರೆಸಿವ್ metamorphosis okay, can be seen in the case of what is that Urochordata ದಲ್ಲಿ ನಾವು ಇದನ್ನ ನೋಡ್ತೀವಿ. ಸೊ ಈ ಸ್ಲೈಡ್ ಅರ್ಥ ಆಗಿದೆ ಅಲ್ವಾ? ಯಾವ ತರ ಯಾಕೆ ಬರದೆ ನಾನು ಇದನ್ನ ಬಾಡಿ ಫೀಚರ್ ಅಲ್ಲಿ ಹೇಳ್ತಾ ಇದ್ದೀನಿ. ಸೊ ಅಗೇನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಸರ್ಕ್ಯುಲೇಟರಿ ಸಿಸ್ಟಮ್ ಆಸ್ ವೆಲ್ ಆಸ್ ಯಾವ ತರ ಅದು ರೀಪ್ರೊಡಕ್ಷನ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸೊ ರೀಪ್ರೊಡಕ್ಷನ್ ಅಲ್ಲಿ ನಮ್ಗೆ ಆಲ್ರೆಡಿ ಒಂದು ಗೊತ್ತಾಗಿದೆ, ಒಂದೇನಂತ ಹೇಳಿದ್ರೆ ಇಂಡೈರೆಕ್ಟ್ ಡೆವಲಪ್ಮೆಂಟ್ ಆಗುತ್ತೆ ಬಿಕಾಸ್ ದ ಲಾರ್ವಲ್ ಸ್ಟೇಜ್ ಇದೆ ಅಂತ. ಸೊ ಜಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಸ್ಲೈಡ್. ಸೊ ಯೂರೋಕಾರ್ಡೇಟಾ ಅಂತ ಹೇಳಿದ್ರೆ ಟೇಲ್ ರೀಜನ್ ಅಲ್ಲಿ ನೋಟೋಕಾರ್ಡ್ ಇರುತ್ತೆ, ಟೈಲ್ ಎಲ್ಲಿ ಇರುತ್ತೆ ಅಂದ್ರೆ ಲಾರ್ವಲ್ ಸ್ಟೇಜ್ ಅಲ್ಲಿ ಇರುತ್ತೆ. ಸೊ here the larva becomes an adult, so by the process is called metamorphosis. But larva is more advanced when compared to the adult, hence it is called retrogressive metamorphosis ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನೋಡೋಣ ಇವಾಗ. Now let's discuss about more body feature. ಯಾವ ತರ ಬಾಡಿ ಫೀಚರ್ಗಳು ಇರುತ್ತೆ? So as I said previously while I am writing the classification, Urochordates are also called tunicata. ಹೌದಾ? ಯೂರೋಕಾರ್ಡೇಟ್ಸ್ ಗಳಿಗೆ ನಾವು ಟ್ಯೂನಿಕೇಟಾ ಅಂತ ಕೂಡ ಹೇಳ್ತೀವಿ. ಟ್ಯೂನಿಕೇಟಾ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಟ್ಯೂನಿಕೇಟಾ? ಯಾಕೆ ಆ ತರ ಹೇಳ್ತೀವಿ? ಹಿಯರ್ ದ ಬಾಡಿ ಆಫ್ ಯೂರೋಕಾರ್ಡೇಟ್ಸ್ ಆರ್ಗ್ಯಾನಿಸಮ್ಸ್ ಗಳ ಬಾಡಿಯಲ್ಲಿ ಸೊ ಕವರ್ಡ್ ಬೈ a layer called tunicin. Okay, the body of Urochordates covered by okay a substance called tunicin, okay, which is usually cellulosic in nature. Cellulosic in nature. Hence they are commonly called tunicata. ಅವುಗಳಿಗೆ ಅದಕ್ಕೋಸ್ಕರ ಟ್ಯೂನಿಕೇಟಾ ಅಂತ ಹೇಳ್ತೀವಿ. ಅರ್ಥ ಆಗಿದೆಯಲ್ವಾ ಯಾಕೆ ಟ್ಯೂನಿಕೇಟಾ ಅಂತ ಹೇಳ್ತೀವಿ ಅಂತ ಕೇಳಿದಾಗ ಯು ಹ್ಯಾವ್ ಟು ರಿಮೆಂಬರ್ ದ ಟ್ಯೂನಿಸಿನ್ ಆರ್ ಟ್ಯೂನಿಸಿನ್ ರಿಮೆಂಬರ್, ಅಂಡ್ ಆಲ್ಸೋ ಸೆಲ್ಯುಲೋಸಿಕ್ ಇನ್ ನೇಚರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವಾಟ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಇಸ್ ಪ್ರೆಸೆಂಟ್ ಹಿಯರ್? ಸರ್ಕ್ಯುಲೇಷನ್ಗೆ ಬಂದ್ರೆ ಓಕೆ, ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಇಸ್ ಪ್ರೆಸೆಂಟ್. ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್, circulatory system is present here. Okay, ಒಂದು. Next, excretory system ಗೆ ಬಂದ್ರೆ digestive system is complete. So as they are higher living organisms, so excretory system can be done by excretory system or excretion. So can be represented by neural glands. ಇಲ್ಲಿ neural glands ಗಳನ್ನ ನಾವು ನೋಡಬಹುದು. Neural glands are present and they helps in excretion ಅಲ್ಲಿ ಸಹಾಯ ಮಾಡುತ್ತೆ ಅಂತ. ಸೊ ಇನ್ನು ಉಳಿದಾಗೆ ನಾನು as I said the reproduction, that's very important. ಸೊ ನಾನು ಲಾರ್ವಲ್ ಸ್ಟೇಜ್ ಅನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬಟ್ ನೀವು ನೆನ್ಪಿಟ್ಕೊಬೇಕಾಗಿರೋದೇನು, ಯಾವ ತರ ರೀಪ್ರೊಡಕ್ಷನ್ ಆಗುತ್ತೆ. ಸೊ ವೆನ್ ವಿ ಕಮ್ ಟು ದ ರೀಪ್ರೊಡಕ್ಷನ್, ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ವೆದರ್ ದೇ ಆರ್ ರೀಪ್ರೊಡ್ಯೂಸಿಂಗ್ ಸೆಕ್ಷುಯಲಿ ಆರ್ asexually. They are bisexual organisms, hermaphrodites. So sexes are not separate. And also fertilization takes place. First we have to write sexually reproducing organisms. Okay, so adr jotege ಇನ್ನೊಂದು ಹೇಳಬೇಕು ನಾವು, fertilization is external. Fertilization is external ಆಗಿರುತ್ತೆ. Okay, so adr jotege larval stage is present and it is called indirect development. Indirect development ಅಂತ ಹೇಳಬೇಕು. ಓಕೆ, ಸೊ ಹಾಗಿದ್ರೆ ಎಕ್ಸಾಂಪಲ್ಸ್ ಕೊಡ್ಬೋದು ಫೈನಲಿ. ಸೊ ಫೈನಲಿ ವಿ ಆರ್ ರೈಟಿಂಗ್ ದ ಎಕ್ಸಾಂಪಲ್ಸ್ ಹಿಯರ್. ಸೊ ಫ್ಯೂ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಇನ್ ದ ಬಾಕ್ಸ್. ಇನ್ ಯುವರ್ ಟೆಕ್ಸ್ಟ್ ಬುಕ್ ಏನ್ ಕೊಟ್ಟಿದ್ದಾರೆ? Ascidia. Let me take different color. Ascidia. You know the genus Ascidian. ಸೊ ಯೂರೋಕಾರ್ಡೇಟ್ಸ್ ಗಳಿಗೆ ಬಂದಾಗ ಹರ್ಡ್ ಮೇನಿಯಾ ಅಂತ ನೀವು ಕೇಳಿರ್ಬೋದು. ಹರ್ಡ್ ಮೇನಿಯಾ, ಸೊ ಅದು ಕೂಡ ಒಂದು ಎಕ್ಸಾಂಪಲ್ ಆಗುತ್ತೆ. ಸ್ಯಾಲ್ಪಾ ಅಂಡ್ ಡಾಲಿಯೋಲಮ್. ಓಕೆ, ಸೊ ದೀಸ್ ಆರ್ ದ ಎಕ್ಸಾಂಪಲ್ ಯು ಹ್ಯಾವ್ ಟು ಗಿವ್ ಫಾರ್ ಓಕೆ ಯಾವ್ದಕ್ಕೆ ಬರುತ್ತೆ? ಯೂರೋಕಾರ್ಡೇಟಾ.
ಸೊ ಐ ವಿಲ್ ರಿಪೀಟ್ ಇಟ್ ಒನ್ಸ್ ಅಗೈನ್. ಏನನ್ನ ನಾವು ತಿಳ್ಕೊಂಡು ಯೂರೋಕಾರ್ಡೇಟಾದಲ್ಲಿ, Subphylum Urochordata, okay, that comes under Protochordata, Primitive Chordata, Echrecraniata. So the meaning of Urochordata bandu, so here the notochord is restricted to the tail region of the larva stage. Larva ge adu restrict ಆಗಿರುತ್ತೆ. Next habitat bandre, they are aquatic in nature, especially exclusively they are marine in nature. ಸಮುದ್ರಗಳಲ್ಲಿ ಕಂಡು ಬರುತ್ತೆ, where the salinity is more. So notochord is present in the tail region of the larva. Remember that. Next, body feature ಅಲ್ಲಿ ಬಂದಾಗ ಯಾಕೆ ಇದನ್ನ ಫಸ್ಟ್ ಬರ್ದೆ? ಬಿಕಾಸ್ ಅಡಲ್ಟ್ ಈಸ್ ಅಡಲ್ಟ್ ಅಂತ ಹೇಳಿದ್ರೆ ಏನಾಗಿರ್ಬೇಕು, ಅದು ಮೋರ್ ಅಡ್ವಾನ್ಸ್ಡ್ ಆಗಿರಬೇಕು. ಸೊ ಹಿಯರ್ ದ ಅಡಲ್ಟ್ ಬಾಡಿ ಈಸ್ ಕವರ್ಡ್ ಬೈ ದೇರ್ ಈಸ್ ಅ ಮೆಂಬ್ರೇನ್ ದಟ್ ಈಸ್ ಮೇಡ್ ಆಫ್ tunicin, that is called tunicata. Hence they are called tunicata. Next ಹೇಳ್ತೀವಿ. Here the larva is more advanced when compared to the adult. Okay, and larva becomes an adult through the process called, or by the process is called metamorphosis. But larva is more advanced and free living. Adult is not much advanced and it is sessile in nature, less active in nature. So the activity goes on decreases here. Even though organ systems are well developed, their activity is quite lesser when compared to the larvae. So this kind of metamorphosis is commonly called retrogressive metamorphosis. Retro in the sense reverse transcription. ಕೇಳಿದಿರಾ ಆ ವರ್ಡ್ ಯೂಸ್ ಮಾಡ್ತಾ ಇದೀನಿ ಯಾಕೆ ಅಂತ ಹೇಳಿದ್ರೆ ಎಲ್ಲಿ ವೈರಸ್ಗಳಲ್ಲಿ ಆಗುತ್ತೆ. ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ನಲ್ಲಿ ಬಂದಾಗ RT ಅಂತ ನೋಡ್ತೀವಿ ನಾವು. ಏನದು? ರೆಟ್ರೋ ವೈರಸ್ ಗ್ರೂಪ್ಗೆ ಯಾಕೆ ಸೇರಿಸ್ತೀವಿ? ಉಲ್ಟಾ. ಸೊ ದೇರ್ ದೇ ಪ್ರೊಡ್ಯೂಸಸ್ DNA ಫ್ರಮ್ ದ RNA. ರಿವರ್ಸ್ ಟ್ರಾನ್ಸ್ಕ್ರಿಪ್ಟ್, ಅದಕ್ಕೆ ರೆಟ್ರೋಗ್ರೆಸಿವ್ ಮೆಟಮಾರ್ಫೋಸಿಸ್ ಅಂತ ನೆನ್ಪಿಟ್ಕೊಬೇಕು. ಸೊ ನೆಕ್ಸ್ಟ್ ಅದಾದ್ಮೇಲೆ ಯೂರೋಕಾರ್ಡೇಟಾ ಆರ್ ಆಲ್ಸೋ ಕಾಲ್ಡ್ ಟ್ಯೂನಿಕೇಟಾ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಟ್ಯೂನಿಸಿನ್ ಸಬ್ಸ್ಟೆನ್ಸ್ ಆನ್ ದೇರ್ ಬಾಡಿ ಲೇಯರ್. ಸೊ ಅವುಗಳಿಗೆ ಟ್ಯೂನಿಕೇಟಾ ಅಂತಾನು ಕೂಡ ಹೇಳ್ತೀವಿ, ವಿಚ್ ಇಸ್ ಮೇಡ್ ಆಫ್ ಸೆಲ್ಯುಲೋಸ್. ನೆಕ್ಸ್ಟ್ ಸರ್ಕ್ಯುಲೇಷನ್ ಇಸ್ ಓಪನ್ ಟೈಪ್. ನೆಕ್ಸ್ಟ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಕ್ಯಾನ್ ಬಿ ಡನ್ ಬೈ ನ್ಯೂರಲ್ ಗ್ಲ್ಯಾಂಡ್ಸ್. ರೀಪ್ರೊಡಕ್ಷನ್ ಬಂದಾಗ ಅವುಗಳು ಬೈಸೆಕ್ಷುವಲ್ ಆಗಿರುತ್ತೆ, ಸೆಕ್ಷುವಲಿ ರೀಪ್ರೊಡ್ಯೂಸಿಂಗ್, ಫರ್ಟಿಲೈಸೇಷನ್ ಇಸ್ ಎಕ್ಸ್ಟರ್ನಲ್, and indirect development ends the larval stage is present. Then just refer the previous slide, you come to know. Acidia, Salpa and Doliolum. You ಮೂರು ಎಕ್ಸಾಂಪಲ್ ಗಳನ್ನ ಕೊಡಬಹುದು. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ ಇವಾಗ. ದ ನೆಕ್ಸ್ಟ್ ಸಬ್ಫೈಲಮ್ ಇಸ್ ದ ಸಿಫಾಲೋಕಾರ್ಡೇಟಾ. ಓಕೆ, ಸೊ ಫಸ್ಟ್ ನಾವು ನೇಮ್ ಅನ್ನ ಡಿಕೋಡ್ ಮಾಡಬೇಕು. ಸಿಫಾಲೋಕಾರ್ಡೇಟಾ ಅಂತ ಹೇಳಿದ್ರೆ ಏನು? ಸೊ ಯು ಕ್ಯಾನ್ ಅಬ್ಸರ್ವ್ ಟೂ ವರ್ಡ್ಸ್. ಒನ್ ಈಸ್ ದ ಸಿಫಾಲೋ. ಸಿಫಾಲೋ ಇನ್ ದ ಸೆನ್ಸ್ ಹೆಡ್ ಅಂತ ಹೇಳ್ತೀವಿ. And chordata indicating the presence of notochord. Sorry, you can say notochord. Okay, so ಏನಂತ ಹೇಳ್ಬೋದಾಗಿದೆ cephalochordata? These are the group of organisms where the notochord is present throughout the body from the head region to the tail region. So here you can observe cephalic in the sense head region. So here the notochord is present. Here I am writing. So bad ille bariyona. So head region inda enagirutte, notochord enagirutte, notochord is present, okay, head to tail, head to tail, and persist throughout the life. ಅಲ್ಲಿ larval stage ಅಲ್ಲಿ ಮಾತ್ರ ಇತ್ತು, ಬಟ್ ಇಲ್ಲಿಗೆ ಬಂದಾಗ so it persists throughout the life ಅಂತ ಹೇಳ್ತೀವಿ. persist throughout the life. ಜೀವನ ಪರ್ಯಂತ ಇಲ್ಲಿ ನಾವು ನೋಡಬಹುದು. ಓಕೆ, ಸೊ ವಾಟ್ ಆರ್ ದ ವರ್ಡ್ಸ್ ಯು ಹ್ಯಾವ್ ಟು ರಿಮೆಂಬರ್ ಹಿಯರ್? ಒನ್ ಇಸ್ ದ notochord is present head to tail, means throughout their body, and that is present throughout the life. ಸೊ ಅದಕ್ಕೋಸ್ಕರ ಅದನ್ನ ಸಿಫಾಲೋಕಾರ್ಡೇಟಾ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನೋಡೋಣ ಹಾಗಿದ್ರೆ ಹ್ಯಾಬಿಟೇಟ್ ಮತ್ತೆ ನೇಚರ್. ಅಗೈನ್ ದೇ ಆರ್ aquatic, especially exclusively they are marine in nature. ಸಮುದ್ರಗಳಲ್ಲಿ ಮಾತ್ರ ಕಂಡು ಬರುತ್ತೆ. ಸೊ ನೆಕ್ಸ್ಟ್ ಸಿಫಾಲೋಕಾರ್ಡೇಟಾ ಬಾಡಿ ಆಗಿರುತ್ತೆ. ಯಾವ ತರ ಇರುತ್ತೆ? ಎಕ್ಸಾಂಪಲ್ ಬ್ರಾಂಕಿಯೋಸ್ಟೋಮಾ. ಅದನ್ನ ಕಾಮನ್ ಆಗಿ ಏನಂತ ಹೇಳ್ತೀವಿ? Amphioxus, or you can say lancelets ಅಂತ ಹೇಳ್ತೀವಿ. So their body is elongated. You can say the body is elongated ಬಾಡಿಯನ್ನ ಹೊಂದಿರುತ್ತೆ. And notochord throughout the body, notochord present throughout the body ಇರುತ್ತೆ.
and that persists throughout the life. ಅದನ್ನ ಬರೀ ಅವಶ್ಯಕತೆ ಇಲ್ಲ, that persists throughout the life ಅಂತ ಬರೆದ್ರೆ ಸಾಕಾಗುತ್ತೆ. ಸೊ ಇನ್ನು ಉಳಿದ ಹಾಗೆ the digestive system is complete. ಸೊ ಇಲ್ಲಿ digestive system ಕಂಪ್ಲೀಟ್ ಆಗುತ್ತೆ. ಸರ್ಕ್ಯುಲೇಟರಿ ಸಿಸ್ಟಮ್ ಏನಾಗಿರಬಹುದು, that's very important. ಇವಾಗ ಬರೆಯೋಣ. So I'm just writing digestive system or alimentary canal. Alimentary canal is complete. So complete ಆಗಿದೆ. ಸೊ ಅದರ ಜೊತೆಗೆ ಸರ್ಕ್ಯುಲೇಟರಿ ಸಿಸ್ಟಮ್ ಬಂದ್ರೆ ಸರ್ಕ್ಯುಲೇಟರಿ ಸಿಸ್ಟಮ್ ಬಂದು ಇಟ್ಸ್ ಆಲ್ಸೋ ಕಂಪ್ಲೀಟ್ ಅಂಡ್ ರಿಮೆಂಬರ್ ದಿಸ್ ಒನ್ ಕ್ಲೋಸ್ಡ್ ಟೈಪ್ ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಯಾವ ಫೀಚರ್ ಬಗ್ಗೆ ಬರೀಬೇಕು? ವಿ ಹ್ಯಾವ್ ಟು ರಿಮೆಂಬರ್ ದ ಎಕ್ಸ್ಕ್ರೀಷನ್ ಯಾವ ತರ ಆಗುತ್ತೆ? represented by the presence of protonephridia. Okay, should remember this. ತುಂಬಾ ಇಂಪಾರ್ಟೆಂಟ್ ಆಗಿ ಕೇಳ್ತಿರ್ತಾರೆ. protonephridia present in the case of Cephalochordata. Along with that, you can observe the flame cells and also solanocytes responsible for maintaining. ಏನನ್ನ ಮೇಂಟೈನ್ ಮಾಡುತ್ತೆ? Yes, of course, osmoregulation ಗೆ ಮತ್ತೆ excreted substance ಅನ್ನ ಹೊರಹಾಕೋದಕ್ಕೆ ಸಹಾಯ ಮಾಡುತ್ತೆ. I'm just writing here flame cells and or you can say solanocytes ಅಂತ ಹೇಳ್ಬೋದು. ಸೊ ಇನ್ನ ಎಕ್ಸ್ಕ್ರೀಷನ್ ಆದ್ಮೇಲೆ ನಾವು ಬರೀಬೇಕಾಗಿರೋದು ರೆಸ್ಪಿರೇಷನ್. ಪ್ರಿವಿಯಸ್ಲಿ ಬರೀಬೇಕಾಗಿತ್ತು, ಅದನ್ನ ಹಾಗೆ ನೆನ್ಪಿಟ್ಕೊಂಡಿರೋಣ. ರೆಸ್ಪಿರೇಷನ್ ಬಂದ್ರೆ ಬಾಡಿ ಸರ್ಫೇಸ್ ಮುಖಾಂತರ ಆಗುತ್ತೆ, ಅಥವಾ ನಿಮಗೆ ಗೊತ್ತಿರುತ್ತೆ ಫೆರೆಂಜಿಯಲ್ ಗಿಲ್ ಸ್ಲಿಟ್ಸ್ ಆರ್ ಪ್ರೆಸೆಂಟ್ ಇರುತ್ತೆ. ಓಕೆ, ಬರಿಬಹುದಲ್ವಾ? ಜೊತೆಗೆ ಇನ್ಯಾವ್ದು ಇರುತ್ತೆ? ಬಾಡಿ ಸರ್ಫೇಸ್ ಮುಖಾಂತರ ಅದು ರೆಸ್ಪೈರ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ರೀಪ್ರೊಡಕ್ಷನ್ ನೋಡೋಣ. ಯಾವ ತರ ರೀಪ್ರೊಡ್ಯೂಸ್ ಮಾಡುತ್ತೆ? ರೀಪ್ರೊಡಕ್ಷನ್ ಬಂದು ಎಸ್ ಆಫ್ ಕೋರ್ಸ್ ದೀಸ್ ಆರ್ ಯೂನಿಸೆಕ್ಷುಯಲ್ sexually reproducing. So ಅದಾದ್ಮೇಲೆ ಇನ್ನೇನು ಉಳ್ಕೊಳ್ಳುತ್ತೆ? Yes, of course, we have to talk about the fertilization is external fertilization. Then what? We have to remember the indirect development ಅಂತ ಹೇಳಿ ನೆನ್ಪಿಟ್ಕೊಬೇಕು. ಓಕೆನಾ? ಸೊ ಅಂದ್ರೆ larval stage is present. Larval stage is free swimming. Not only larva, almost all living organisms are free swimming organisms. So example, they have given in your textbook called branchiostoma, or you can say amphioxus, and or you can say lancelet. Okay, so branchiostoma. ಮತ್ತೆ ನೋಡೋಣ ಇವಾಗ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ದ ಸಿಫಾಲೋಕಾರ್ಡೇಟಾ. ತುಂಬಾ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ಫಸ್ಟ್ Subphylum Cephalochordata. Meaning ಏನು? Cephalic region in the sense head region, notochord. So here the notochord is present from head region to tail region or throughout the body and persists throughout their life. Okay, life ಪೂರ್ತ ಇರುತ್ತೆ, ಜೊತೆಗೆ ಬಾಡಿ ಕಂಪ್ಲೀಟ್ ಹೆಡ್ ರೀಜನ್ ಟು ಟೇಲ್ ರೀಜನ್ ಇರೋದ್ರಿಂದ ನಾವು ಇದನ್ನ ಸಿಫಾಲೋಕಾರ್ಡೇಟಾ ಅಂತ ಹೇಳ್ತೀವಿ. ದೇ ಆರ್ ಎಕ್ಸ್ಕ್ಲೂಸಿವ್ಲಿ ಮರೈನ್ ಇನ್ ನೇಚರ್. ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಫ್ರೀ ಲಿವಿಂಗ್. ಅಲ್ಲಾಗಿದ್ರೆ ಪ್ರೀವಿಯಸ್ಲಿ ಯುರೋಕಾರ್ಡೇಟ್ ಅಲ್ಲಿ ಅಡಲ್ಟ್ಸ್ ಆರ್ ಸೆಸೈಲ್ ಅಂತ ಹೇಳಿದ್ದು, ಬಟ್ ಇಲ್ಲಿ ಎಲ್ಲವೂ ಕೂಡ ಫ್ರೀ ಲಿವಿಂಗ್ ಆಗಿರುತ್ತೆ. ಬಾಡಿ ಇಸ್ ಇಲಾಂಗೇಟೆಡ್, ನೋಟೋಕಾರ್ಡ್ present throughout their body. Alimentary canal is complete, means digestive system is complete. So ಅದರ ಜೊತೆಗೆ circulatory system is closed type, and remember heart is absent here. So heart is absent ಅಂತ ಹೇಳ್ಬಹುದು. So next ಇಲ್ಲಿ excretion that can be done by protonephridia. So flame cells or the solanocytes, remember them. Respiration can be done by the pharyngeal gill slits, then the body surface ಮುಖಾಂತರ, pharyngeal gill slits ಮುಖಾಂತರ ಆಗುತ್ತೆ. Reproduction ಬಂದು unisexual, sexually reproducing, external fertilization, indirect development, hence the larval stage is present. ಇದೆ ಅಂತ ಅರ್ಥ. Example ಬಂದ್ರೆ branchiostoma, amphioxus or lancelet you can say. So ಅಂದ್ರೆ ಇವೆರಡು ಒಂದೇ ಆಗಿರುತ್ತೆ, ಇವೆಲ್ಲ ಒಂದೇ.
ಬ್ರಾಕೆಟ್ ಅಲ್ಲಿ ಕೊಟ್ಟಿರೋದು, ಅಂದ್ರೆ ಅದರದ ಇನ್ನೊಂದು ಕಾಮನ್ ನೇಮ್ಗಳನ್ನು ನಾವು ಆಂಫಿಯಾಕ್ಸಿಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಅರ್ಥ ಆಗಿದೆಯಲ್ಲ ಯಾವ್ದು ಇದು? ದಟ್ ಈಸ್ ಕಾಲ್ಡ್ ಸಿಫಾಲೋಕಾರ್ಡೇಟಾ. ನೌ ಲೆಟ್ಸ್ ಡಿಸ್ಕಸ್ ಅಬೌಟ್ ಒನ್ ಮೋರ್ ಕ್ಲಾಸ್. ಸೊ ಎರಡು ಸಬ್ಫೈಲಮ್ ಆದ್ಮೇಲೆ ನಾವು ಇವಾಗ ಇನ್ನೊಂದು ಸಬ್ಫೈಲಮ್ ಅನ್ನು ತಿಳ್ಕೊಬೇಕು. ಯಾವ್ದದು? ವರ್ಟಿಬ್ರೇಟಾ. ವರ್ಟಿಬ್ರೇಟಾ ಯಾವ ತರ ಇರುತ್ತೆ, ಸೊ ಅದರಲ್ಲಿ ಯಾವ್ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅದನ್ನು ತಿಳ್ಕೊಂಡಾದ್ಮೇಲೆ ಕ್ಲಾಸ್ಗೆ ಹೋಗ್ಬೇಕು. ಸೊ ತಿಳ್ಕೊಳ್ಳೋಣ ಆಗಿದ್ರೆ ವರ್ಟಿಬ್ರೇಟಾ ಏನಿರಬಹುದು ವರ್ಟಿಬ್ರೇಟಾದಲ್ಲಿ. ಸೊ ಪ್ರೀವಿಯಸ್ಲಿ ಆಸ್ ಐ ಸೆಡ್ ದೇ ಆರ್ ಯೂಶುವಲಿ ಟೆರೆಸ್ಟ್ರಿಯಲ್, ಅಕ್ವಾಟಿಕ್ ಎಲ್ಲವೂ ಕೂಡ ಆಗಿರುತ್ತೆ. ವಿ ಆರ್ ಟಾಕಿಂಗ್ ಅಬೌಟ್ ಎಂಟೈರ್ ವರ್ಟಿಬ್ರೇಟಾ, ನಾಟ್ ಒನ್ ಆರ್ ಟೂ ಕ್ಲಾಸಸ್. ಸೊ ಯು ಕ್ಯಾನ್ ಸೇ ವರ್ಟಿಬ್ರೇಟಾ ಅಂತ ಹೇಳಿದ್ರೆ, ಸೊ ಹಿಯರ್ ದ ನೋಟೋಕಾರ್ಡ್ is replaced by vertebral column. Okay, so hence such organisms are commonly called ಏನಂತ ಹೇಳ್ಬೋದು? ವರ್ಟಿಬ್ರೇಟಾ ಅಂತ ಹೇಳ್ತೀವಿ. ಅದರಲ್ಲೂ ಕೂಡ ಎರಡು ತರ ಇರುತ್ತೆ. ಯಾವುದು? ಪ್ರೀವಿಯಸ್ಲಿ ಆಸ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್, ಅಲ್ಲೇ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು, ಅಜ್ಞಾತ ಮತ್ತೆ ಜ್ಞಾತೋಸ್ಟೊಮ್ಯಾಟಾ. ಅಜ್ಞಾತ ಮತ್ತೆ ಜ್ಞಾತೋಸ್ಟೊಮ್ಯಾಟಾದಲ್ಲಿ ಬಂದಾಗ ವಿ ಆರ್ ಕ್ಲಾಸಿಫೈಯಿಂಗ್ ದೆಮ್ ಬೇಸ್ಡ್ ಆನ್ ದ ಪ್ರೆಸೆನ್ಸ್ ಅಂಡ್ ಆಬ್ಸೆನ್ಸ್ ಆಫ್ ಜಾಸ್, jawless organisms and jaw organisms, jaw bearing organisms. So now we are discussing all together, ಎಲ್ಲವನ್ನ ಡಿಸ್ಕಸ್ ಮಾಡ್ತಾ ಇದೀವಿ ಕಂಪ್ಲೀಟ್ ಆಗಿ. ಹೇಗೆ ನೋಡೋಣ. ಸೊ ಹಿಯರ್ ಹ್ಯಾಬಿಟ್ಯಾಟ್ ಬಂತು ಅಂತ ಹೇಳಿದ್ರೆ they are terrestrial and aquatic in nature. They are terrestrial and aquatic, ಎರಡೂ ಕೂಡ ನೀವು ನೋಡಬಹುದು. ಸೊ ಎಕ್ಸಾಂಪಲ್ ಅಜ್ಞಾತಾಗೆ ಬಂದಾಗ ಅದರಲ್ಲೂ ಕೂಡ ಏನಾಗಿರುತ್ತೆ? ಸೈಕ್ಲೋಸ್ಟೊಮ್ಯಾಟಾ. ನೆಕ್ಸ್ಟ್ ಪಿಸಸ್ ಗಳಿಗೆ ಬಂದಾಗ ಆಸ್ಟಿಕ್ ಥೈಸ್ ಅಂಡ್ ಕಾಂಡ್ರಿಕ್ ಥೈಸ್. ದೀಸ್ ಆರ್ ದ ಕಾಮನ್ ಫಿಶಸ್. ಯು ಮೈಟ್ ಹ್ಯಾವ್ ಸೀನ್, ಯು ಮೈಟ್ ಹ್ಯಾವ್ ಹರ್ಡ್ ಅಬೌಟ್ ದೀಸ್ ಫಿಶಸ್. ಸೊ ಅದ್ರ ಜೊತೆಗೆ ಟೆಟ್ರಾಪೋಡ್ಸ್ ಗಳಿಗೆ ಬಂದಾಗ ಎಲ್ಲರೂ ನೋಡಿರ್ತೀವಿ, ಕೇಳಿರ್ತೀವಿ. ಅಂದ್ರೆ ಆಂಫಿಬಿಯನ್ಸ್, ಉಭಯವಾಸಿಗಳಿಂದ ಹಿಡಿದು ಮ್ಯಾಮಲ್ಸ್ ನಮ್ಮ ತನಕ ಎಲ್ಲ ಎಕ್ಸಾಂಪಲ್ಸ್ಗಳು. ವಿ ಆರ್ ಟೆರೆಸ್ಟ್ರಿಯಲ್, ಫ್ಯೂ ಆಫ್ ದೆಮ್ ಆರ್ ಅಕ್ವಾಟಿಕ್ ಇನ್ ನೇಚರ್, ಫ್ರೆಶ್ ವಾಟರ್ ಇನ್ ನೇಚರ್ ಅಂಡ್ ಮರೈನ್ ಇನ್ ವಾಟರ್ ಎಲ್ಲವೂ ಕೂಡ ಇರುತ್ತೆ. ಸೊ ವಿ ಆರ್ ರೈಟಿಂಗ್ ಹಿಯರ್ ಬೋತ್ ಫ್ರೆಶ್ ವಾಟರ್ ಆರ್ ಮರೈನ್ ವಾಟರ್ ಇನ್ ನೇಚರ್. ಮರೈನ್ ಆಗಿರುತ್ತೆ, ಎಲ್ಲವೂ ಕೂಡ ಫ್ರೀ ಲಿವಿಂಗ್ ಆಗಿರುತ್ತೆ. ಎಲ್ಲ ಆರ್ಗ್ಯಾನಿಸಮ್ಸ್ಗಳು ಕೂಡ ಫ್ರೀ ಲಿವಿಂಗ್ ಆಗಿರುತ್ತೆ. ರಿಮೆಂಬರ್ ದೆಮ್. ನೆಕ್ಸ್ಟ್ ಬಾಡಿ ಫೀಚರ್ಗೆ ಬಂದ್ರೆ ಏನೇನಿರುತ್ತೆ? ವಿ ಆರ್ ಟಾಕಿಂಗ್ ಅಬೌಟ್ ವರ್ಟಿಬ್ರೇಟಾ. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಗಳ ಬಗ್ಗೆ ನಾವು ತಿಳ್ಕೋಬೇಕಾಗತ್ತೆ. ಏನಿರಬಹುದು? ದೇರ್ ಯು ಕ್ಯಾನ್ ಅಬ್ಸರ್ವ್ ನೋಟೋಕಾರ್ಡ್ ಈಸ್ ಪ್ರೆಸೆಂಟ್ ಇರುತ್ತೆ. ಆದ್ರೆ ಏನಾಗಿರುತ್ತೆ? ಅಟ್ ಎಂಬ್ರಿಯಾನಿಕ್ ಸ್ಟೇಜ್. ಇಲ್ಲಿ ಅಂತ ಹೇಳಿದ್ರೆ ಎಂಬ್ರಿಯಾನಿಕ್ ಸ್ಟೇಜ್ ಅಲ್ಲಿ ಮಾತ್ರ ಇರುತ್ತೆ. So later it is replaced by the vertebral column. Then I am writing here it is replaced by the vertebral column. Okay. So next vertebral column ಕೆಲಸ ಏನಾಗುತ್ತೆ? Again support. ಇದು ನಮ್ಮ ಬಾಡಿಗೆ ಸಪೋರ್ಟ್ ಅನ್ನು ಕೊಡುತ್ತೆ. Helps in bending and stretching of our body and also helps in the protection of the central nervous system. ರೈಟ್. ಸೊ ಹಾಗಾಗಿ ಇದನ್ನ ರೀಪ್ಲೇಸ್ಡ್ ಬೈ ದ ವರ್ಟಿಬ್ರಲ್ ಕಾಲಮ್ ಅಂತ ಹೇಳ್ಬಹುದು. ನೆಕ್ಸ್ಟ್ ಬೇರೆ ಫೀಚರ್ ಗಳ ಬಗ್ಗೆ ಮಾತಾಡಬೇಕು. ಆಸ್ ಐ ಸೆಡ್ ದೇ ಆರ್ ಆಲ್ಸೋ ಬಿಯರಿಂಗ್ ಡಿಫರೆಂಟ್ ಸಿಸ್ಟಮ್, ಇನ್ಕ್ಲೂಡಿಂಗ್ ಕಾರ್ಡೇಟ್ಸ್ ಗಳಿಗೆ ಬಂದಾಗ ಫಿನ್ಸ್ ಮತ್ತೆ ಲಿಮ್ಸ್ ಬೇರಿಂಗ್ ಆರ್ಗ್ಯಾನಿಸಮ್ಸ್. ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಫಿನ್ಸ್ ಅನ್ನು ಅಬ್ಸರ್ವ್ ಮಾಡಬಹುದು, ಆರ್ ಲಿಮ್ಸ್ ಬಿಯರಿಂಗ್ ಆರ್ಗ್ಯಾನಿಸಮ್ಸ್. ಲಿಮ್ಸ್ ಬಿಯರಿಂಗ್ ಆರ್ಗ್ಯಾನಿಸಮ್ಸ್ ಗಳಾಗಿರುತ್ತೆ. ಆರ್ಗ್ಯಾನಿಸಮ್ಸ್ ಎಕ್ಸಾಂಪಲ್ ಫಿನ್ಸ್ ಅಂತ ಹೇಳಿದ್ರೆ ವೆದರ್ ದೇ ಆರ್ ಪೇರ್ಡ್ ಆರ್ ಅನ್ಪೇರ್ಡ್ ಎರಡು ತರ ಇರಬಹುದು. ಅಂದ್ರೆ ಅದು ಪೇರ್ಡ್ ಕೂಡ ಆಗಿರ್ಬಹುದು ಆರ್ ಅನ್ಪೇರ್ಡ್ ಕೂಡ ಆಗಿರ್ಬಹುದು. ಸೊ ಎಲ್ಲಿ ನೋಡ್ತೀರಾ ನೀವು? ಅನ್ಪೇರ್ಡ್ ಫಿನ್ಸ್ ಕ್ಯಾನ್ ಬಿ ಸೀನ್ ಇನ್ ದ ಕೇಸ್ ಆಫ್ ಸೈಕ್ಲೋಸ್ಟೊಮ್ಯಾಟಾ ಅಂಡ್ ಪೇರ್ಡ್ ಫಿನ್ಸ್ ದಟ್ ಕ್ಯಾನ್ ಬಿ ಸೀನ್ ಇನ್ ದ ಕೇಸ್ ಆಫ್ ಆಸ್ಟಿಕ್ ಥೈಸ್ ನಾವು ನೋಡಿರ್ಬಹುದು. ಸೊ ಅದೇ ತರ ಲಿಮ್ಸ್ ಗಳಿಗೆ ಬಂದಾಗ ದೇ ಆರ್ ಮೇ ಬಿ ಪೆಂಟಾಡ್ಯಾಕ್ಟೈಲಾ or 4 limbs are having only 4 digits in the case of amphibia. So totally there are about 2 pairs of limbs, 4 limbs are present. So fins and limbs bearing organisms ಗಳಾಗಿರುತ್ತೆ. Helps in locomotion. ಯಾವುದಕ್ಕೆ? ಲೋಕೋಮೋಷನ್ ಗೆ ಸಹಾಯ ಮಾಡುತ್ತೆ. ಓಕೆ. ಸೊ ನೆಕ್ಸ್ಟ್ ಅದೇ ತರ ಬಾಡಿ ಫೀಚರ್ ಗಳನ್ನ ನೋಡಬೇಕು. ಏನೇನಿರಬಹುದು? ಎಸ್ ಆಫ್ ಕೋರ್ಸ್ ಡೈಜೆಸ್ಟಿವ್ ಸಿಸ್ಟಮ್ ಆರ್ ದ ಎಲಿಮೆಂಟರಿ ಕೆನಾಲ್. ಎಲಿಮೆಂಟರಿ ಕೆನಾಲ್ is complete. ಎಲಿಮೆಂಟರಿ ಕೆನಾಲ್ ಬರೆಯೋಣ ಕಂಪ್ಲೀಟ್ ಆಗಿ. ಎಲಿಮೆಂಟರಿ ಕೆನಾಲ್ is complete ಆಗಿರುತ್ತೆ. ದೇ ಆರ್ ಏಬಲ್ ಟು ಡೈಜೆಸ್ಟ್ ದ ಫುಡ್ ಮೆಟೀರಿಯಲ್ ಕಂಪ್ಲೀಟ್ಲಿ. ಸೊ ಕಂಪ್ಲೀಟ್ ಆಗಿರುತ್ತೆ. ನೆಕ್ಸ್ಟ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂದ್ರೆ ಸರ್ಕ್ಯುಲೇಟರಿ
ಸಿಸ್ಟಮ್ ಬಂದ್ರೆ ಆರ್ ಸರ್ಕ್ಯುಲೇಷನ್ಗೆ ಬಂದ್ರೆ, ಸೊ ಕ್ಲೋಸ್ಡ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಕ್ಯಾನ್ ಬಿ ಸೀನ್ ಹಿಯರ್. Closed type of closed type. Heart is present, but the chambers of heart may different. 2, 3, 4 ಈ ತರ chambers of heart ಗಳೇನಾಗಿರುತ್ತೆ, ಡಿಫರೆಂಟ್ ಆಗಿರುತ್ತೆ. You can say heart is ventral. Heart is ventral ಅಂತ ಹೇಳ್ಬಹುದು. ಸೊ ನೆಕ್ಸ್ಟ್ ಇಲ್ಲಿ ಸರ್ಕ್ಯುಲೇಟರಿ ಸಿಸ್ಟಮ್ ಆದ್ಮೇಲೆ ರೆಸ್ಪಿರೇಷನ್ ನೋಡೋಣ. ರೆಸ್ಪಿರೇಷನ್, as we are discussing about the chordates, pharyngeal gill slits are present. Pharyngeal gill slits are present. ಒಂದು, ಸೊ ಇನ್ನು ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ಗಳಲ್ಲಿ ಎಲ್ಲ ವರ್ಟಿಬ್ರೇಟ್ಸ್ಗಳಲ್ಲಿ ನಾವು ನೋಡ್ತೀವಿ ಗಿಲ್ಸ್. ಅದಾದ್ಮೇಲೆ ನಾವು ಹೈಯರ್ ಆರ್ಗ್ಯಾನಿಸಮ್ಸ್ಗಳಿಗೆ ಬಂದಾಗ ಲಂಗ್ಸ್ ಕೂಡ ಇರುತ್ತೆ. ಸೊ ಅದು ಮಾಡಿಫೈ ಆದ್ಮೇಲೆ ಕಂಪ್ಲೀಟ್ ಆಗಿ ನಾವು ಗಿಲ್ಸ್ ಅಂತ ನೋಡ್ತೀವಿ. ಸೊ ಜೊತೆಗೆ ಲಂಗ್ಸ್ ಅಂತ ನೋಡ್ತೀವಿ. ದೇ ಆರ್ ಯೂಸಿಂಗ್, these are the respiratory organs. So ಇನ್ನು ಉಳಿದ ಹಾಗೆ as we are discussing about the excretion ಅಲ್ಲಿ, so kidneys are present. Well developed kidney are present with the help of filtrating units. They are responsible for filtering the blood. So next reproduction ಬಂದ್ರೆ, ಸೊ ಕಂಪ್ಲೀಟ್ ಆಗಿ ಜನರಲೈಸ್ಡ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇರೋದು ಇವಾಗ. ಸೊ ಟೋಟಲ್ ಇನ್ ಆಲ್ ದ ವರ್ಟಿಬ್ರೇಟ್ಸ್ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ರೀಪ್ರೊಡಕ್ಷನ್ ಬಂದ್ರೆ they may direct or indirect, because we are considering from the cyclostomata till the end of mammalia. ಎಲ್ಲದರಲ್ಲೂ ಕೂಡ ಡೈರೆಕ್ಟ್ ಇಂಡೈರೆಕ್ಟ್ ಒಂದೇ ಇರೋದಿಲ್ಲ, ಎರಡೂ ಇರೋದ್ರಿಂದ we are just mentioning they are maybe unisexual, okay, sexually reproducing, ಇದು ಪರ್ಫೆಕ್ಟ್ ಆಗಿರುತ್ತೆ. sexually reproducing, ಅದಾದ್ಮೇಲೆ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಡೆವಲಪ್ಮೆಂಟ್, ಓಕೆ, ಎರಡು ಥರನೂ ನಾವು ನೋಡ್ಬೋದು ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ಗಳಲ್ಲಿ. ಡೆವಲಪ್ಮೆಂಟ್, ಫರ್ಟಿಲೈಸೇಷನ್ ಕೂಡ ಏನಾಗಿರುತ್ತೆ, ಎರಡು ಥರನೂ ನಾವು ನೋಡ್ಬೋದು, ಎಕ್ಸ್ಟರ್ನಲ್ ಆರ್ ಇಂಟರ್ನಲ್. ಕೆಲವು ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್ಗಳಲ್ಲಿ ಎಕ್ಸ್ಟರ್ನಲ್ ಆಗಿರುತ್ತೆ. ಸೊ ಇನ್ ಹೈಯರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳಲ್ಲಿ ಇಂಟರ್ನಲ್ ಫರ್ಟಿಲೈಸೇಷನ್ ಆಗುತ್ತೆ. ಸೊ ಫರ್ಟಿಲೈಸೇಷನ್ ಬಂದರೆ ಸೊ ಏನಾಗಿರುತ್ತೆ, ಎಕ್ಸ್ಟರ್ನಲ್ ಆರ್ ಇಂಟರ್ನಲ್. ಇದು general characteristic of vertebrates. So again examples ಕೊಡಬೇಕು ಸರ್ ಇದಕ್ಕೆ. There are many examples from the beginning of Cyclostomata, Ostracodermy, Placodermy, Ostichthyes, Chondrichthyes, Amphibia, Reptilia, Aves and Mammalia. ಇವೆಲ್ಲವೂ ಕೂಡ vertebrate ಆಗಿ ಬರುತ್ತೆ, because their notochord is replaced by the vertebral column. ಸೊ ಇನ್ ದ ಅಡಲ್ಟ್ ಸ್ಟೇಜ್ ನಿಧಾನವಾಗಿ ಏನಾಗುತ್ತೆ, ಅದು ರೀಪ್ಲೇಸ್ ಆಗುತ್ತೆ. ಸ್ಲೋಲಿ ದಟ್ ಈಸ್ ರಿಪ್ಲೇಸ್ಡ್ ಬೈ ದ ವರ್ಟಿಬ್ರಲ್ ಕಾಲಮ್. ಹೆನ್ಸ್ ದೇ ಆರ್ ಕಾಲ್ಡ್ ವರ್ಟಿಬ್ರೇಟಾ. ಅವುಗಳಿಗೆ ವರ್ಟಿಬ್ರೇಟಾ ಅಂತ ಹೇಳ್ತೀವಿ. ಓಕೆನಾ? ಸೊ ಇವಾಗ ಅದರಲ್ಲಿ ಬರೋ ಫಸ್ಟ್ ಕ್ಲಾಸ್ ಅನ್ನ ತೆಗೆದುಕೊಳ್ಳೋಣ. ಸೊ ವಾಟ್ ಈಸ್ ದಟ್? ಎಗ್ನಾಥದಲ್ಲಿ ಕಂಡು ಬರೋದು ಸೈಕ್ಲೋಸ್ಟೊಮ್ಯಾಟಾ. ಸೊ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಕ್ಲಾಸ್ ದಟ್ ಈಸ್ ಕಾಲ್ಡ್ ಸೈಕ್ಲೋಸ್ಟೊಮ್ಯಾಟಾ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಸೈಕ್ಲೋಸ್ಟೊಮ್ಯಾಟಾ? ಏನಾಗಂತ ಹೇಳಿದ್ರೆ, ಸೊ ವಿ ಆರ್ ಡಿಸ್ಕಸಿಂಗ್ ದಿಸ್ ಅಂಡರ್ ಅಗ್ನಾಥ. ಇದನ್ನ ನಾವು ಅಗ್ನಾಥದಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಓಕೆ, ಅಗ್ನಾಥ ಇನ್ ದ ಸೆನ್ಸ್ ವಾಟ್ ಪ್ರೀವಿಯಸ್ಲಿ ವಿ ಹ್ಯಾವ್ ಟೋಲ್ಡ್ ಯು, ಏನಂತ ಹೇಳಿದ್ರೆ ಜಾಲೆಸ್. ಓಕೆ, ಜಾಲೆಸ್ ಆರ್ಗ್ಯಾನಿಸಮ್ಸ್, ದವಡೆಗಳು ಇಲ್ಲದೆ ಇರ್ತಕ್ಕಂಥ ಆರ್ಗ್ಯಾನಿಸಮ್ಸ್ಗಳು. ಮೌತ್ ಇರುತ್ತೆ, ಸಕ್ಟೋರಿಯಲ್ ಮೌತ್ ಅಂತ ಹೇಳ್ತೀವಿ. ಸರ್ಕ್ಯುಲರ್ ಸಕ್ಟೋರಿಯಲ್ ಮೌತ್ ಇಸ್ ಪ್ರೆಸೆಂಟ್ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಇವಾಗ ಹ್ಯಾಬಿಟ್ಯಾಟ್ ನೋಡೋಣ ಯಾವ ತರ ಇರುತ್ತೆ. ಹ್ಯಾಬಿಟ್ಯಾಟ್, ನೇಚರ್, ದೇ ಆರ್ ಅಕ್ವಾಟಿಕ್ ಇನ್ ನೇಚರ್. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಅಕ್ವಾಟಿಕ್? ಸೊ ಪ್ರಿವಿಯಸ್ಲಿ as we have discussed, aquatic in the nature, so they are present in water, they lives in water. So both fresh or marine water in nature. ಸೊ ಎರಡರೂ ಕೂಡ ನಾವು ನೋಡ್ಬೋದು. ಕೆಲವು ಫ್ರೆಶ್ ವಾಟರ್ ಮತ್ತೆ ಮರೈನ್ ಕೂಡ ಕೊಂಡ ಬರುತ್ತೆ. ಕಾಮನ್ ಆಗಿ ಏನಂತ ಹೇಳಿದ್ರೆ, few of them are usually marine in nature, but they need to travel or migrate to fresh water for spawning, to lay the eggs. So ಹಾಗಾಗಿ ಎರಡೂ ಕಡೆನೂ ಕೂಡ ಕಂಡು ಬರುತ್ತೆ ಅದು. ಸೊ ಹಾಗಾಗಿ we used to say that fresh water or marine in nature. So that's the habitat or nature. When it comes to the body nature, ಯಾವ ತರ ಇರುತ್ತೆ? Body is elongated, cylindrical, fish-like organisms. The body of these organisms are cylindrical. They are cylindrical. Okay, cylindrical.
ಜೊತೆಗೆ ಯಾವ ತರ ಇರುತ್ತೆ, ಇಲಾಂಗೇಟೆಡ್ ಫಿಶ್ ಲೈಕ್ ಆರ್ಗ್ಯಾನಿಸಮ್ಸ್, ಓಕೆ. ಸೊ ಡಯಾಗ್ರಾಮ್ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ. ಎಕ್ಸಾಂಪಲ್ ಪೆಟ್ರೋಮೈಸನ್ ಮತ್ತೆ ಲ್ಯಾಂಪ್ರೆ ಅಂತ ಹೇಳ್ತೀವಿ ಕಾಮನ್ ಆಗಿ. ಸೊ ಅದನ್ನ ನಾವು ನೋಡಬಹುದು ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಐ ವಿಲ್ ಶೋ ದ ಡಯಾಗ್ರಾಮ್. ಸಿಲಿಂಡ್ರಿಕಲ್ ಇಲಾಂಗೇಟೆಡ್ ಫಿಶ್ ಲೈಕ್ ಆರ್ಗ್ಯಾನಿಸಮ್ಸ್. ಮತ್ತೆ ಲೋಕೋಮೋಟರಿ ಸ್ಟ್ರಕ್ಚರ್ ಯಾವ ತರ ಇರುತ್ತೆ? ಎಸ್, ಲೋಕೋಮೋಟರಿ ಸ್ಟ್ರಕ್ಚರ್ ಇಸ್ ರೆಪ್ರೆಸೆಂಟೆಡ್ ಬೈ unpaired fins. So I'm just writing here unpaired fins represents the locomotory structure. Locomotor structures irutte. So next adada mele the body elongated ಆಗಿರುತ್ತೆ. And remember here the body is not covered by any kind of scales, devoid of scales anta ಹೇಳ್ತೀವಿ. Okay, the body is devoid of scales. ಇಲ್ಲಿ ಯಾವುದೇ ತರ ಸ್ಕೇಲ್ಸ್ ಗಳು ಬಾಡಿ ಮೇಲ್ಭಾಗದಲ್ಲಿ ಕಂಡು ಬರೋದಿಲ್ಲ. ಎಕ್ಸಾಂಪಲ್ ಸೈಕ್ಲಾಯ್ಡ್, ಟೀನಾಯ್ಡ್, ಪ್ಲಾಕಾಯ್ಡ್ ಸ್ಕೇಲ್ಸ್ ದಟ್ ಕ್ಯಾನ್ ಬಿ ಸೀನ್ ಇನ್ ಫರ್ದರ್ ಆಸ್ಟಿಕ್ಟೈಸ್ ಮತ್ತೆ ಕಾಂಟ್ರಿಕ್ಟೈಸ್ ಗಳಲ್ಲಿ ನಾವು ನೋಡ್ತೀವಿ. ಬಟ್ ಹಿಯರ್ ದ ಬಾಡಿ ಇಸ್ ನಾಟ್ ಕವರ್ಡ್ ಬೈ ದ ಸ್ಕೇಲ್ಸ್, ಸೊ ಹೆನ್ಸ್ ಇಟ್ ಇಸ್ ಕಾಲ್ಡ್ ಡಿವೈಡ್ ಆಫ್ ಸ್ಕೇಲ್ಸ್ ಅಂತ ಹೇಳ್ತೀವಿ. ಯಾವುದೇ ತರ ಸ್ಕೇಲ್ಸ್ ಗಳು ಇರೋದಿಲ್ಲ. ಸೊ ನೋಡೋಣ ಹಾಗಿದ್ರೆ ಯಾವ ತರ ಇರುತ್ತೆ ಬಾಡಿ ಅಂತ ಹೇಳ್ಬಿಟ್ಟು. ಸೊ elongated ಆಗಿದೆ. You can observe here there is a mouth which is usually circular. Okay, suctorial mouth is present. So next, here you can observe 6 to 15 pairs of gills. 6 to 15 pairs of pharyngeal gill slits. Pharyngeal gill slits are present. Helps in ಯಾವುದಕ್ಕೆ ಸಹಾಯ ಮಾಡುತ್ತೆ? ಆಫ್ ಕೋರ್ಸ್ ಹೆಲ್ಪ್ಸ್ ಇನ್ ರೆಸ್ಪಿರೇಷನ್ಗೆ ಸಹಾಯ ಮಾಡುತ್ತೆ. ಅಂಡ್ ದ ಬಾಡಿ ಇಸ್ ಇಲಾಂಗೇಟೆಡ್, ಹ್ಯಾವ್ ನೋ ಸ್ಕೇಲ್ಸ್ ಆನ್ ಇಟ್, ಅಂಡ್ ಯು ಕ್ಯಾನ್ ಅಬ್ಸರ್ವ್ unpaired fins. ಸೊ ಅದರಲ್ಲೂ ಕೂಡ ನೀವು ಕಾಮನ್ ಆಗಿ ಬೇರೆ ಬೇರೆ ಫಿಶ್ಗಳಲ್ಲಿ ನಾವು ನೋಡಬಹುದು. ದೇರ್ ಅಬೌಟ್ ಡಾರ್ಸಲ್ ಫಿನ್ಸ್, ವೆಂಟ್ರಲ್ ಫಿನ್ಸ್ ಮತ್ತೆ ಕಾಡಲ್ ಫಿನ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಅನ್ಪೇರ್ಡ್ ಫಿನ್ಸ್ ಗಳನ್ನ ಮಾತ್ರ ನಾವು ನೋಡ್ತೀವಿ. ಸೊ ಇಟ್ ಹೆಲ್ಪ್ಸ್ ಇನ್ ರೆಸ್ಪಿರೇಷನ್. ಸೊ ನಾವು ಡೈರೆಕ್ಟ್ ಆಗಿ ಇವಾಗ ರೆಸ್ಪಿರೇಷನ್ ಬಂದಾಗ ದೇ ರೆಸ್ಪೈರ್ ಥ್ರೂ ದ 6 to 15 pairs of pharyngeal gill slits ಅಂತ ಹೇಳ್ಬೋದು. ಹೆಲ್ಪ್ಸ್ ಇನ್ ರೆಸ್ಪಿರೇಷನ್ಗೆ ಸಹಾಯ ಮಾಡುತ್ತೆ. ಎಲಿಮೆಂಟರಿ ಕೆನಾಲ್ ಇಸ್ ಕಂಪ್ಲೀಟ್ and they are having the food or ingesting that with the help of a circular suctorial mouth ಮುಖಾಂತರ ಅದು ingest ಮಾಡ್ಕೊಳ್ಳುತ್ತೆ. So body is devoid of scales. ಇಲ್ಲಿ ಯಾವುದೇ ತರ ಬಾಡಿ ಮೇಲ್ಭಾಗದಲ್ಲಿ ಸ್ಕೇಲ್ಸ್ ಗಳು ಕಂಡು ಬರೋದಿಲ್ಲ. ಓಕೆ, ಸೊ ರೆಸ್ಟ್ ಆಫ್ ದಟ್ ಇದು ಅಜ್ಞಾತ ಆಗಿರೋದ್ರಿಂದ ಸೊ ಇಲ್ಲಿ ಏನಾಗಿರುತ್ತೆ, ಕಾಮನ್ ಆಗಿ ನಾವು ನೋಡ್ತೀವಿ ಜಾಲೆಸ್ ಆಗಿರುತ್ತೆ. ಜಾಲೆಸ್ ಇರೋದಿಲ್ಲ ಅಂದ್ರೆ in the sense of jaw is absent. So that is nothing but this one. Next to circulatory system. ಇಲ್ಲಿ ಈಗ ಮಿಸ್ ಆಗಿರೋದನ್ನ ಬರಿಬೇಕಾಗಿರುತ್ತೆ. ಸರ್ಕ್ಯುಲೇಟರಿ ಸಿಸ್ಟಮ್ ಯಾವ ತರ ಇರುತ್ತೆ? ಕ್ಲೋಸ್ಡ್ ಟೈಪ್ ಆಗಿರುತ್ತೆ. Yes, of course, closed type of circulatory system can be seen. So closed type. So ಇನ್ನು ಉಳಿದಾಗೆ ಎಕ್ಸ್ಕ್ರಿಟರಿ ಸಿಸ್ಟಮ್, ಕಿಡ್ನಿ, ಎವ್ರಿಥಿಂಗ್ ಇಸ್ ಪ್ರೆಸೆಂಟ್. ಮೇನ್ ಆಗಿ ನಾವು ಬರಿಬೇಕಾಗಿರೋದು ರೀಪ್ರೊಡಕ್ಷನ್. ಲೆಟ್ ಮಿ ರೈಟ್ ಹಿಯರ್. ರೀಪ್ರೊಡಕ್ಷನ್ಗೆ ಬಂದ್ರೆ ಓಕೆ, ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಒಂದು ಫಿನಾಮಿನಾ ಇಲ್ಲ ಆಗುತ್ತೆ. ಸೊ ಅದನ್ನು ನಾವು ಅನಾಡ್ರಾಮಸ್ ಮೈಗ್ರೇಷನ್ ಅಂತ ಹೇಳ್ತೀವಿ. ಸೊ ಮೈಗ್ರೇಷನ್ ವಿಲ್ ಟೇಕ್ಸ್ ಪ್ಲೇಸ್. ಮೋಸ್ಟ್ ಆಫ್ ದೆಮ್ ಆರ್ ಯೂನಿಸೆಕ್ಷುಯಲ್, sexually reproducing organisms. ಎಲ್ಲ ಯೂನಿಸೆಕ್ಷುಯಲ್ ಆಗಿರುತ್ತಾ? ಇಲ್ಲ. ಸೊ ಅದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಕಾಮನ್ ಆಗಿ ಪೆಟ್ರೋಮೈಸನ್. ಓಕೆ, ಸೊ ರೆಸ್ಟ್ ಆಫ್ ದಟ್ ಇನ್ನು ಉಳಿದಾಗ ನಿಮ್ಮ ಟೆಕ್ಸ್ಟ್ ಬುಕ್ ಇಂದಲ್ಲಿ ಎಕ್ಸಾಂಪಲ್ ಕೊಟ್ಟಿರೋದು ಮಿಕ್ಸಿನ್ ಆರ್ ಮೈಕ್ಸಿನ್, ಹ್ಯಾಕ್ ಫಿಶ್ ಅಂತ ಹೇಳ್ಬಿಟ್ಟು. ಸೊ ದಟ್ ಈಸ್ ಬೈಸೆಕ್ಷುಯಲ್ ಇನ್ ನೇಚರ್. ಐ ಆಮ್ ರೈಟಿಂಗ್ ಹಿಯರ್ ಬೈಸೆಕ್ಷುಯಲ್ ಆಸ್ ವೆಲ್. ಸೊ bisexual, so that's called myxon. So that is about the bisexual organism. So ಇನ್ನು ಉಳಿದ ಹಾಗೆ as I said, they used to migrate, larva used to migrate. Okay, ಸೊ ಅಡಲ್ಟ್ ಆಗಬೇಕು ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಹೇಳ್ಬೋದು ಮರೈನ್ ಇಂದ ಸೊ ಏನಾಗುತ್ತೆ, ಫ್ರೆಶ್ ವಾಟರ್ಗೆ ಅದು ಮೈಗ್ರೇಟ್ ಆಗುತ್ತೆ, ಫ್ರೆಶ್ ವಾಟರ್ಗೆ. ಓಕೆ, ಸೊ ಆಫ್ಟರ್ ಸ್ಪಾನಿಂಗ್ ಆದ್ಮೇಲೆ, ಓಕೆ, ಸ್ಪಾನಿಂಗ್ ಇನ್ ದ ಸೆನ್ಸ್ ಲೇಯಿಂಗ್ ದ ಎಗ್, ಸ್ಪಾನಿಂಗ್ ದ ಲೆಗ್ಸ್, ದಟ್ ರಿಟರ್ನ್ಸ್ ಟು ದ ಮರೈನ್ಗೆ ಏನಾಗುತ್ತೆ, ರಿಟರ್ನ್ ಆಗುತ್ತೆ. So this condition is called anadromous condition. So that can be seen in the cyclostomata.
So these are the important characteristics. So I hope you understood. So what is the meaning of, spawning and how it is migrating. So they are able to migrate from marine to freshwater. So for the spawning, laying the eggs. Once they lay egg, they return to the marine larvaಗಳು. But so they will die in the freshwater. ಅದಲ್ಲೇ ಸಾಯುತ್ತೆ ಇದು. So ಅದು ಮೇನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸೈಕ್ಲೋಸ್ಟೊಮ್ಯಾಟ ಅಂತ ನೀವು ತಿಳ್ಕೊಬಹುದು. ಸೊ ಯಾವ ಕ್ಯಾರೆಕ್ಟರ್ ತಿಳ್ಕೊಂಡ್ರೆ ಇವಾಗ ನಾವು ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಸೈಕ್ಲೋಸ್ಟೊಮ್ಯಾಟ, ಅಜ್ಞಾತ, ಜಾಲೆಸ್ ಆರ್ಗಾನಿಸಮ್ಸ್, ದೇ ಆರ್ ಅಕ್ವಾಟಿಕ್, ಫ್ರೆಶ್ ವಾಟರ್, ಮರೈನ್ ಇನ್ ನೇಚರ್, cylindrical elongated fish-like organisms, unpaired fins are the locomotor structure, bodies devoid of scales. Diagram ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. devoid of scales, unpaired fins, so 6 to 15 pairs of gill slits in a circular suctorial mouth. reproduction ಗೆ ಬಂದಾಗ unisexual, petromyzon, myxon ಗೆ ಬಂದಾಗ bisexual. okay, so lamprey ಅಂತ ಕೂಡ ಹೇಳ್ತೀವಿ ಇದನ್ನ. ನೆಕ್ಸ್ಟ್ ದೇ ಯೂಸ್ ಟು ಮೈಗ್ರೇಟ್ ಫ್ರಮ್ ಮರೈನ್ ಟು ಫ್ರೆಶ್ ವಾಟರ್ ಫಾರ್ ಸ್ಪಾನಿಂಗ್, ಮೊಟ್ಟೆ ಇಡೋದಕ್ಕೋಸ್ಕರ. ಸೊ ಆಫ್ಟರ್ ದಟ್ ಫ್ರೀ ಲಿವಿಂಗ್ ಲಾರ್ವೆ ದಟ್ ಸ್ವಿಮ್ ಇನ್ ಟು ದ ಮರೈನ್ ವಾಟರ್ ಅಂಡ್ ದೇ ಯೂಸ್ ಟು ಡೈ ಸೊ ಇನ್ ದ ಫ್ರೆಶ್ ವಾಟರ್ ಓನ್ಲಿ. ಅನಾಡ್ರೋಮಸ್ ಮೈಗ್ರೇಷನ್. ಸೊ ಅದು ಮೈಗ್ರೇಟ್ ಆಗುತ್ತೆ. ಲೆಟ್ಸ್ ರೈಟ್ ಹಿಯರ್ ಮೈಗ್ರೇಟ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇವಾಗ ಕೆಲವು ಕ್ವಶನ್ಸ್ಗಳನ್ನ ನೋಡೋಣ ಇದಕ್ಕೆ ರಿಲೇಟೆಡ್ ಆಗಿರೋದು. ಸೊ ಕ್ವಶನ್ ಈಸ್, a common characteristic of all vertebrate is presence of skull, division of body into head, neck, trunk and tail, presence of 2 pairs of functional appendages, body is covered with an exoskeleton. See, ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಎಲ್ಲ ಆರ್ಗಾನಿಸಮ್ಸ್ ಗಳಲ್ಲಿ ಇರೋದಿಲ್ಲ. ಎಲ್ಲ ಆರ್ಗಾನಿಸಮ್ಸ್ ಅಲ್ಲಿ ಇರೋದು presence of skull, hence it is called craniata. So hence the right answer is option A. So next question ನೋಡೋಣ. ಆಲ್ ವರ್ಟಿಬ್ರೇಟ್ಸ್ ಪೊಸೆಸ್, ಎಲ್ಲ ವರ್ಟಿಬ್ರೇಟ್ಗಳಲ್ಲೂ ಇರೋದು ಏನಾಗಿದ್ರೆ, ಸೊ ರೀನಲ್ ಪೋರ್ಟಲ್ ಸಿಸ್ಟಮ್, ಡಾರ್ಸಲ್ ಹಾಲೋ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಸೊ 4 chambered ವೆಂಟ್ರಲ್ ಹಾರ್ಟ್, ಫೆರೆಂಜಿಯಲ್ ಗಿಲ್ ಸ್ಲಿಟ್ಸ್. ಸೊ ದ ರೈಟ್ ಆನ್ಸರ್ ಈಸ್ ಡಾರ್ಸಲ್ ಹಾಲೋ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಓಕೆ, ಹೌದಲ್ವಾ? ಸೊ ಎಲ್ಲ ವರ್ಟಿಬ್ರೇಟ್ಸ್ಗಳಲ್ಲೂ ಕೂಡ ಕಂಡು ಬರೋದು ಡಾರ್ಸಲ್ ಹಾಲೋ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ವಿಚ್ ಇಸ್ ಯೂಶುವಲಿ ಸಿಂಗಲ್ ಟ್ಯೂಬ್ಯುಲರ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್, ಯು ಮಸ್ಟ್ ಟ್ರೈ ದಿಸ್ ಒನ್. ತುಂಬಾ ಈಸಿ ಆಗಿದೆ ಅಂತ ಅನ್ಕೊಂಡಿದ್ದೀನಿ, ಅವಾಗಲೇ ಹೇಳಿದೆ. ಸೊ ಆದ್ರೆ ಎಕ್ಸಾಂಪಲ್ ಡಿಫ್ರೆಂಟ್ ಆಗಿದೆ. ಸೊ ದಟ್ಸ್ ವೈ ದಿಸ್ ಇಸ್ ಫಾರ್ ಯು ಅಂಡ್ ಟ್ರೈ ಟು ಕಮೆಂಟ್ ದಿಸ್ ಇನ್ ಯುವರ್ ಕಮೆಂಟ್ ಸೆಕ್ಷನ್. ಓಕೆ, ಕಮೆಂಟ್ ಮಾಡ್ಬೋದಾ? ಸೊ ದೀಸ್ ಆರ್ ದ ಕ್ವಶನ್ಸ್ ಅಂಡ್ ದ ಟಾಪಿಕ್ ಆಫ್ ಟುಡೇಸ್ ಕ್ಲಾಸ್. ಎಕ್ಸ್ಟ್ರಾ ಕ್ವಶನ್ಸ್ಗಳಿದೆ ಅಂಡ್ ದೋಸ್ ಕ್ವಶನ್ಸ್ ವಿ ಆರ್ ಗಿವಿಂಗ್ ಇನ್ ಯುವರ್ DPP. ಸೊ ಮೋರ್ ದೆನ್ ಅಬೌಟ್ 10 to 15 ಕ್ವಶನ್ಸ್ ವಿ ಆರ್ ಗಿವಿಂಗ್ ದೇರ್ ವಿಚ್ they have asked previous year. ಸೊ ಅದನ್ನ ನೀವು DPP ಅಲ್ಲಿ ಡೌನ್ಲೋಡ್ ಮಾಡ್ಕೊಬಹುದು. ಡೌನ್ಲೋಡ್ ಮಾಡ್ಕೊಬೇಕು ಅಂತ ಹೇಳಿದ್ರೆ PW ಆ್ಯಪ್ಗೆ ಹೋಗ್ಬಿಟ್ಟು ಅಲ್ಲಿ ಅಭಿಯಾನ್ ಕನ್ನಡ ಅಂತ ಸರ್ಚ್ ಮಾಡಿದ್ರೆ ದೇರ್ ಯು ಕ್ಯಾನ್ ಗೋ ಟು ಡಿಫ್ರೆಂಟ್ ಸಬ್ಜೆಕ್ಟ್ ಅಂಡ್ ಯು ಕ್ಯಾನ್ ಡೌನ್ಲೋಡ್ ಅಕಾರ್ಡಿಂಗ್ ಟು ದ ಚಾಪ್ಟರ್. ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಎವ್ರಿವಾನ್.